ಓಂ ಶಾಂತಿ 7 ಜೂನ್ 2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟು 31/3/2010। पूर्वज और पूज्य के स्वमान में रह मनसा द्वारा सर्व की पालना करो, पूरे वृक्ष को सकाश। ಪೂರ್ವಜ ಹಾಗೂ ಪೂಜ್ಯ ಈ ಸ್ವಮಾನದಲ್ಲಿದ್ದು ಮನಸ್ಸಿಂದ ಸರ್ವರಿಗೂ ಪಾಲನೆ ಮಾಡಿ ಇಡೀ ವೃಕ್ಷಕ್ಕೆ ಸಕಾಶ ಕೊಡಿ। आज बाप दादा अपने चारों ओर के पूर्वज और पूज्य आत्माओं को देख रहे हैं। ಇವತ್ತು ಬಾಪ್ ದಾದವರು ತನ್ನ 4 ಕಡೆಯ ಪೂರ್ವಜ ಹಾಗೂ पूज्य आत्माಗಳನ್ನ ನೋಡ್ತಾ ಇದ್ದಾರೆ। पूर्वज आत्माएं अपने को समझते हो ना? ನಿಮ್ಮನ್ನ ನೀವು ಪೂರ್ವಜ ಆತ್ಮಗಳು ಅಂತ ತಿಳ್ಕೊಳ್ತೀರಿ ಅಲ್ವಾ? ಪೂಜ್ಯ ಆತ್ಮಗಳ ನಿವಾಸ ಎಲ್ಲಿ? ಪೂಜ್ಯ ಆತ್ಮಗಳ ನಿವಾಸ ಈ ಕಲ್ಪ ವೃಕ್ಷದಲ್ಲಿ ಎಲ್ಲಿ? अपने झाड़ को सामने लाओ, उसमें देखो आपका स्थान कहाँ है। ಈ ವೃಕ್ಷವನ್ನ ಮುಂದೆ ತಂದ್ಕೊಳ್ಳಿ, ಕಲ್ಪ ವೃಕ್ಷವನ್ನು ಅದರಲ್ಲಿ ನೋಡಿ ನಮ್ಮ ಸ್ಥಾನ ಎಲ್ಲಿದೆ, ನಾವು ಎಲ್ಲಿದ್ದೀವಿ ಅಂತ ನೋಡಿ ಮುಂದೆ ತಂದ್ಕೊಳ್ಳಿ ಆ ದೃಶ್ಯವನ್ನ। ಜಾನ್ತೆ ಹೋ ಯಾ ಪೂರ್ವಜೋ ಕಾ ಸ್ಥಾನ್ ಜಡ್ ಮೇ ಹೇ? ಬಾಬಾ ಕೇಳ್ತಾರೆ, ನಿಮ್ಗೆ ಗೊತ್ತಿದೆ ಅಲ್ವಾ ನಾವು ಪೂರ್ವಜರ ಸ್ಥಾನ ಬುಡದಲ್ಲಿ ಬೇರಲ್ಲಿದೆ। ಜಾಡ್ ಮೇ ಜಡ್ ಮೇ ಬಿ ಹೇ, तना में भी है, तो जड़ के द्वारा ही सारे वृक्ष को पालना मिलती है। ಈ ಕಲ್ಪ ವೃಕ್ಷದಲ್ಲಿ ಬುಡದಲ್ಲೂ ನೀವಿದ್ದೀರಿ, ಬೇರಲ್ಲೂ ನೀವಿದ್ದೀರಿ, ಮತ್ತೆ ಕಾಂಡದಲ್ಲೂ ನೀವಿದ್ದೀರಿ। ಬೇರಿನ ಮೂಲಕನೇ ಇಡೀ ವೃಕ್ಷಕ್ಕೆ ಪಾಲನೆ ಸಿಗುತ್ತೆ। तो आप इस सारे वृक्ष के टाल टालियां पत्ते की पालना करने वाले सकाश देने वाले पूर्वज हो। ನೀವು ಇಡೀ ವೃಕ್ಷಕ್ಕೆ ಕೊಂಬೆ ರೆಂಬೆಗಳಿಗೆ ಎಲೆಗಳಿಗೆ ಪಾಲನೆ ಮಾಡೋ ಸಕಾಶ ಕೊಡೋ ಪೂರ್ವಜರು ನೀವು। पूर्वज के साथ पूज्य भी हो, तना द्वारा लास्ट पत्ते को भी सकाश मिलती है। ಪೂರ್ವಜರ ಜೊತೆಗೆ ನೀವೇ ಪೂಜ್ಯರು ಕೂಡ। ನಾವೇ ಹೇಳ್ತಾರೆ ಈ ಕೊಂಬೆಯಿಂದ ಲಾಸ್ಟ್ ಬೇರಿಂದ ಈ ಲಾಸ್ಟ್ ಎಲೆವರೆಗೂ ಸಕಾಶ ಸಿಗುತ್ತೆ। तो अपने को सारे वृक्ष को सकाश देने वाले अनुभव करते हो। ಬಾಬಾ ಅವ್ರು ಕೇಳ್ತಾರೆ, ನಿಮ್ಮನ್ನ ನೀವು ಇಡೀ ವೃಕ್ಷಕ್ಕೆ ಸಕಾಶ ಕೊಡೋರು ನಾವು ಅನ್ನೋ ಅನುಭವ ಮಾಡ್ತೀರಾ? ನಶೆ ಇದೆಯಾ? ನಾವು ಪೂರ್ವಜರು ಸರ್ವ ಆತ್ಮಗಳು ಅನ್ನೋ ಕೊಂಬೆ ರೆಂಬೆಗಳು ಎಲೆಗಳಿಗೆ ನಾವು ಸಕಾಶ ಕೊಡ್ತಾ ಇದೀವಿ ಅಂತ। जैसे ब्रह्मा बाप को ग्रेट ग्रेट ग्रैंडफादर कहते हैं, तो उनके आप साथी बच्चे भी मास्टर ग्रेट ग्रेट ग्रैंडफादर हो। ಹೇಗೆ ಬ್ರಹ್ಮ ತಂದೆಯನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಿರೋ ಹಾಗೆ ನೀವು ಬಾಬೋರಿಗೆ ಜೊತೆಗಾರ ಮಕ್ಕಳು, ನೀವುನು ಮಾಸ್ಟರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದೀರಿ। ಇಡೀ ವೃಕ್ಷದ ಆತ್ಮಗಳಿಗೆ ನೀವೇ ಪೂರ್ವಜ ಆತ್ಮಗಳು। तो सारे वृक्ष के आत्माओं के अपूर्वज आत्माओं की तरफ आकर्षण है। अपूर्वज आत्माएं उन्हों की पालना शक्ति द्वारा करते हो। ನೀವು ಪೂರ್ವಜ ಆತ್ಮಗಳ ಕಡೆ ಇಡೀ ವೃಕ್ಷದ ಎಲ್ಲ ಆತ್ಮಗಳ ಆಕರ್ಷಣೆ ಇದೆ। ಈ ಪೂರ್ವಜ ಆತ್ಮಗಳು ಅವ್ರ ಪಾಲನೆಯನ್ನ ಶಕ್ತಿಯಿಂದ ಮಾಡ್ತೀರಿ। ಹೇಗೆ ಬೇರಿಗೆ ನಾವ್ ಏನೇ ಹಾಕಿದ್ರು ಆ ಶಕ್ತಿ ರೂಪ ಆಗಿ ಕೊನೆ ಎಲೆವರೆಗೂ ತಲುಪುತ್ತೆ, ಹಾಗೆ ನೀವು ಶಕ್ತಿಯಿಂದ ಪಾಲನೆ ಮಾಡ್ತೀರಿ। जैसे आप सभी पूर्व आत्माओं की पूर्वज आत्माओं की पालना बाप ने की, तो बाप ने कैसे की? शक्तियों द्वारा। ಹೇಗೆ ನೀವು ಪೂರ್ವಜ ಆತ್ಮಗಳಿಗೂ ಪಾಲನೆ ಯಾರು ಕೊಟ್ರು? ಬಾಬೋರಿಂದ ನೇರವಾಗಿ ಪಾಲನೆ ತಗೊಂಡಿದ್ದೀರಿ। ಪಾಲನೆ ಅಂದ್ರೆ ಹೇಗೆ ಕೊಟ್ರು? ಶಕ್ತಿ ಕೊಟ್ರು ಬಾಬೋರು। वैसे आप भी पूर्वज के नाते से शक्तियों द्वारा उन्हों की पालना करने वाले हो। ಹಾಗೆ ನೀವುನು ಕೂಡ ಪೂರ್ವಜರ ಆ ಸಂಬಂಧದಲ್ಲಿ ಶಕ್ತಿ ಮೂಲಕ ಅವರಿಗೆ ಪಾಲನೆ ಕೊಡುವಂತವರು।
आजकल देखते हो कि सभी आत्माएं दुखी है, पुकार रही है अपने अपने देवी देवताओं को, आओ हमारी रक्षा करो, हमें ಶಾಂತಿ दो, हमें ಶಕ್ತಿ दो. ನಾವೇ ಹೇಳ್ತಾರೆ ವರ್ತಮಾನದಲ್ಲಿ ನೀವು ಜಗತ್ತಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಆತ್ಮಗಳು ದುಃಖಿಗಳಾಗಿದ್ದಾರೆ, ಕೂಗ್ತಾ ಇದ್ದಾರೆ ತಮ್ಮ ತಮ್ಮ ಇಷ್ಟ ದೇವಿ ದೇವತೆಗಳನ್ನ. ನೀವು ಬಂದು ನಮ್ಮ ರಕ್ಷಣೆ ಮಾಡಿ, ನಮ್ಗೆ ಶಾಂತಿ ಕೊಡಿ, ನಮ್ಗೆ ಶಕ್ತಿ ಕೊಡಿ ಅಂತ ಎಲ್ಲರೂ ಕೂಗ್ತಾ ಇದ್ದಾರೆ. ओ क्षमा के सागर पूर्वज हमें पालना दो. तो ये आवाज आप पूर्वज आत्माओं के कानों में सुनाई दे रहा है. ओ क्षमा सागर, ಪೂರ್ವಜರೇ ನಮ್ಗೆ ಪಾಲನೆ ಕೊಡಿ. ನಾವೇ ಹೇಳ್ತಾರೆ ಕೂಗ್ತಾ ಇದ್ದಾರೆ. ಆ ಸೌಂಡ್, ಆ ವಾಯ್ಸ್, ಆ ಕೂಗು ಈ ಪೂರ್ವಜ ಆತ್ಮಗಳ ಕಿವಿಗೆ ಕೇಳಿಸ್ತಾ ಇದೆಯಾ? ಅನುಭವ ಮಾಡ್ತೀರಾ? ಹೌದು, ನಾವು ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ನಾವು पूर्वजರು ಅಂತ. सारे वृक्ष में देखो जो अन्य धर्म वाली आत्माएं भी है, वृक्ष में टालटानियां होने के कारण वह भी आपको उसी नजर से देखते हैं. ನಾವೇ ಹೇಳ್ತಾರೆ ಹಾಗೆ ಇಡೀ ವೃಕ್ಷವನ್ನ ನೋಡಿ, ಅನ್ಯ ಧರ್ಮದ ಆತ್ಮಗಳನ್ನು ಈ ವೃಕ್ಷದ ಕೊಂಬೆ ರೆಂಬೆಗಳಾಗಿರೋ ಕಾರಣ ಅವರು ನಿಮ್ಮನ್ನ ಅದೇ ದೃಷ್ಟಿಯಲ್ಲಿ ನೋಡ್ತಾರೆ. ನೀವೇ पूर्वजರು. उन्हों के भी पूर्वज आप ही हो. कोई भी धर्म वाली आत्माओं से आप जब मिलते हो, ये समझते हो ये भी हमारे ही वृक्ष की टालटालिया है. ಬಾಬಾ ಹೇಳ್ತಾರೆ ನೀವೇ ಪೂರ್ವಜರು ಎಲ್ಲ ಧರ್ಮದ ಆತ್ಮಗಳಿಗೂ. ಯಾವಾಗ ನೀವು ಅವ್ರ ಜೊತೆ ಮಿಲನ ಮಾಡ್ತೀರಿ, ಯಾವುದೇ ಧರ್ಮದ ಆತ್ಮಗಳ ಜೊತೆ ಮಿಲನ ಮಾಡ್ತೀರಿ, ಆಗ ತಿಳ್ಕೊತೀರಾ ಇವರು ನಮ್ಮದೇ ವೃಕ್ಷದ ಕೊಂಬೆ ರೆಂಬೆಗಳಿವರು ಅಂತ. वह भी जब आपसे मिलते हैं समझते हैं कि अपने हैं. ಅವರು ನಿಮ್ಮನ್ನ ಮೀಟ್ ಮಾಡುವಾಗ ಅವರಿಗೂ ಅನುಭವಕ್ಕೆ ಬರುತ್ತಾ ಇವರು ನಮ್ಮವರು ಅಂತ. अपनेपन का अनुभव उन आत्माओं को भी हो रहा है और होना है. ತನ್ನತನದ ಅನುಭವ ಆ ಆತ್ಮಗಳಿಗೂ ಆಗ್ತಾ ಇದೆ ಮತ್ತೆ ಆಗ್ಲೂಬೇಕು. तो इतना नशा, इतना अंदर में आप लोगों के पास रहम आता है. ನಾವೇ ಹೇಳ್ತಾರೆ ಇಷ್ಟೊಂದು ನಶೆ, ಇಷ್ಟೊಂದು ನಿಮ್ಮ ಒಳಗಡೆಯಿಂದ ಕರುಣೆ ಬರುತ್ತಾ? ನಮ್ಮದೇ ಕುಲದ ಆತ್ಮಗಳು, ನಾವೇ ಎಲ್ಲರ ಪೂರ್ವಜರು ಅಂದಮೇಲೆ ಆ ಎಲ್ಲ ಆತ್ಮಗಳ ಬಗ್ಗೆ ನಿಮಗೆ ಕರುಣೆ ಬರುತ್ತಾ? चिल्ला रहे हैं रहम करो. तो आप अभी समय अनुसार आप सभी पूर्वज आत्माओं को मनसा द्वारा शक्तियों की पालना करनी है. ಅವ್ರು ಕೂಗ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ ನಮಗೆ ಕರುಣೆ ತೋರಿಸಿ ಅಂತ. ಈಗ ಸಮಯ ಅನುಸಾರ ನೀವೆಲ್ಲ ಪೂರ್ವಜ ಆತ್ಮಗಳು ಮನಸ್ಸಿಂದ ಶಕ್ತಿ ಕೊಡ್ತಾ ಪಾಲನೆ ಮಾಡಿ. ಅವರಿಗೆ ಅದರ ಅವಶ್ಯಕತೆ ಇದೆ, ಶಕ್ತಿಯ ಅವಶ್ಯಕತೆ ಇದೆ. तो जितना आप अपने पूर्वज के नशे में रहेंगे उतना ही आप द्वारा उन्हों की पालना होगी. ನೀವೆಷ್ಟು ನಾವು ಪೂರ್ವಜರು, ಈ ವೃಕ್ಷದ ಬೇರು ನಾವು, ಬೀಜದ ಜೊತೆಗೆ ನೇರವಾದ ಸಂಬಂಧ ಇರೋರು ನಾವು. ಆ ಸ್ವಮಾನದ ನಶೆಯಲ್ಲಿ ನೀವೆಷ್ಟು ಇರ್ತಿರೋ ಅಷ್ಟು ನಿಮ್ಮಿಂದ ಅವರಿಗೆ ಪಾಲನೆ ಸಿಗುತ್ತೆ. वैसे भी देखो किसी की भी पालना लौकिक में भी बड़ों से होती है. ಹಾಗೆ ಜಗತ್ತಲ್ಲೂ ಸಾಮಾನ್ಯವಾಗಿ ನೋಡಿ ಯಾರದೇ ಪಾಲನೆ, ಚಿಕ್ಕವರ ಪಾಲನೆ ದೊಡ್ಡವರಿಂದ ಆಗುತ್ತೆ. वही उन्हों के शरीर के खाने पीने पढ़ाई जो सोर्स ऑफ इनकम है उनका प्रबंध करते हैं. ನೋಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಅವರಿಗೆ ಆಹಾರ ಪಾನೀಯ ವಿದ್ಯೆ ಸಂಪಾದನೆಗೆ ದಾರಿ ಇದೆಲ್ಲ ವ್ಯವಸ್ಥೆ ಯಾರು ಮಾಡ್ತಾರೆ? ಹಿರಿಯರು ಕಿರಿಯರಿಗೆ ಮಾಡ್ತಾರೆ. तो जैसे आपने आप सभी बच्चों की भिन्न भिन्न शक्तियों से पालना की है, वैसे अभी आपका कार्य है सारे वृक्ष के टाल टालियों और पत्ते की पालना करना. ಹೇಗೆ ಬಾಬೋರು ನೀವೆಲ್ಲ ಮಕ್ಕಳಿಗೂ ಭಿನ್ನ ಭಿನ್ನ ಶಕ್ತಿಗಳಿಂದ ಪಾಲನೆ ಮಾಡ್ತಾ ಇದ್ದಾರೆ, ಹಾಗೆ ನೀವುನು ಇದು ನಿಮ್ಮದು ಕಾರ್ಯ. ಇದು ಇಡೀ ವೃಕ್ಷದ ಕೊಂಬೆ ರೆಂಬೆಗಳಿಗೆ ಎಲೆಗಳಿಗೆ ಪಾಲನೆ ಕೊಡಬೇಕು. ಅಂದ್ರೆ ಆ ಎಲ್ಲ ಆತ್ಮಗಳಿಗೂ ನೀವು ಪಾಲನೆ ಮಾಡಬೇಕು. ऐसा उमंग ಆ पूर्वज आत्माओं को आता है, नशा है. ನಾವೇ ಹೇಳ್ತಾರೆ ಈ ತರ ಉತ್ಸಾಹ
ಈ ಪೂರ್ವಜ ಆತ್ಮಗಳಿಗೆ ಬರುತ್ತಾ? ಆ ನಶೆ ಇದೆಯಾ ನಿಮ್ಗೆ? ನಾವೇ ಪೂರ್ವಜರು, ನಾವೇ ಪೂಜ್ಯರು. ನೋಡಿ, ಇಡೀ ಡ್ರಾಮಾದಲ್ಲಿ, ಇಡೀ ಕಲ್ಪದಲ್ಲಿ जितनी आप आत्माओं के कायदे प्रमाण पूजा होती है, उतनी पूजा कोई भी महात्मा ಧರ್ಮ ಪಿತಾಕೋ ನಹಿ ಹೋತಿ ಹೇ. ನಾವೇ ಹೇಳ್ತಾರೆ, ಇಡೀ ಡ್ರಾಮಾದಲ್ಲಿ ಎಷ್ಟು ನೀವು ಆತ್ಮಗಳಿಗೆ ಕಾಯ್ದೆ ಮರ್ಯಾದೆ ಪ್ರಮಾಣ ಪೂಜಿಸಲ್ಪಡ್ತಿರೋ ಆ ತರ ಪೂಜೆ, ದೇವತೆಗಳಿಗಾಗೋ ತರ ಪೂಜೆ ಯಾವುದೇ ಧರ್ಮಾತ್ಮರಿಗೆ ಅಥವಾ ಮಹಾತ್ಮರಿಗೆ ಆಗೋದಿಲ್ಲ. आपकी पूजा नियम प्रमाण आरती होना, भोग लगाना ऐसे किसकी भी नहीं होती है. ನೋಡಿ, ದೇವಿಯರಿಗಾದ್ರೆ ದೇವತೆಗಳಿಗಾದ್ರೆ ನಿಯಮ ಪ್ರಮಾಣ, ಸಮಯ ಪ್ರಮಾಣ, ಸ್ವಚ್ಛ ಮಾಡ್ತಾರೆ, ಶೃಂಗಾರ ಮಾಡ್ತಾರೆ, ಎಷ್ಟು ವಿವಿಧ ಪ್ರಕಾರಗಳ ಶೃಂಗಾರ ಮಾಡ್ತಾರೆ, ಆರತಿ ಬೆಳಗ್ತಾರೆ, ಸಮಯಕ್ಕೆ ಸರಿಯಾಗಿ ನೈವೇದ್ಯ ಭೋಗ ಇಡ್ತಾರೆ. ಈ ತರ ಇನ್ಯಾರಿಗೂ ಮಾಡಲ್ಲ, ದೇವತೆಗಳಿಗೆ ಮಾಡೋ ತರ. गायन देखो, आपका कायदे प्रमाण कीर्तन होता है, किसी का भी ऐसा गायन नहीं होता है. ಗಾಯನದಲ್ಲೂ ನೋಡಿ, ನಿಮ್ಮ ಕೀರ್ತನೆ ಕಾಯ್ದೆ ಪ್ರಮಾಣ ಮಾಡ್ತಾರೆ. ಒಂದೊಂದು ನಿಮ್ಮ ಕೀರ್ತಿಯ ವರ್ಣನೆನೂ ಕೂಡ ಎಷ್ಟು ವಿಧಿಪೂರ್ವಕವಾಗಿ ಮಾಡ್ತಾರೆ. ಈ ತರ ಇನ್ಯಾರ್ದು ಗಾಯನ ಆಗೋದು ಇಲ್ಲ. ಅಪೂರ್ವಜ್ಗೆ ಸಾಥ್ ಪೂಜ್ಯ ಬಿ ಹೋ. ಅದರಿಂದ ಬಾಬೋರ್ ಹೇಳೋದು, ನೀವು ಪೂರ್ವಜರು ಹೌದು, ಪೂರ್ವಜರ ಜೊತೆಗೆ ನೀವೇ ಪೂಜ್ಯರು. ಡ್ರಾಮಾದಲ್ಲಿ ನಿಮ್ಮಷ್ಟು ಪೂಜನೆ ಗಾಯನೆ ಇನ್ಯಾರ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. बाप दादा ऐसी अपूज और पूर्वज आत्माओं को देख कितना खुश होते हैं. ಬಾಪ್ ದಾದವರು ಹೀಗೆ ಈ ಪೂರ್ವಜರು ಪೂಜ್ಯ ಆತ್ಮಗಳನ್ನ ನೋಡಿ ಎಷ್ಟೊಂದು ಖುಷಿ ಆಗುತ್ತೆ. ಬಾಪ್ ಕೆ ದಿಲ್ ಸೆ ಬಾರ್ ಬಾರ್ ये गीत बजता, वाह मेरे सर्व वृक्ष के पूर्वज और पूज्ಯ ಆತ್ಮಾಯೇ ವಾಹ್. ಬಾಬುವರ ಹೃದಯದಿಂದ ಪದೇ ಪದೇ ಈ ಹಾಡು ಬರುತ್ತೆ, ಸ್ವಾಭಾವಿಕವಾಗಿ ಹಾಡು ಬರುತ್ತೆ. ವಾಹ್, ನನ್ನ ಸರ್ವ ವೃಕ್ಷದ ಪೂರ್ವಜ ಹಾಗೂ ಪೂಜ್ಯ ಆತ್ಮಗಳೇ वाह. तो आजकल बाप दादा आप सभी बच्चों को जो आपका स्वमान है, बाप समान संपन्न संपूर्ण बनने का वही रूप में देखने चाहते हैं. ವರ್ತಮಾನದಲ್ಲಿ ಬಾಪ್ ದಾದವರು ನೀವೆಲ್ಲ ಮಕ್ಕಳನ್ನು ನಿಮ್ಮ ಸ್ವಮಾನ ಏನಿದೆ, ತಂದೆ ಸಮಾನ ಸಂಪೂರ್ಣ ಸಂಪನ್ನ ಆಗ್ಬೇಕನ್ನೋದು ಅದೇ ರೂಪದಲ್ಲೇ ನಿಮ್ಮನ್ನು ನೋಡ್ಲಿಕ್ಕೆ ಬಾಬೋರ್ ಬಯಸ್ತಾರೆ. उसके लिए एक बात बच्चों को ध्यान में रखनी है. ಅದಕ್ಕೋಸ್ಕರ ಒಂದು ಮಾತನ್ನ ನಿಮ್ಮ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು. ಯಾವುದಕ್ಕೆ ಗಮನದಲ್ಲಿ ಇಟ್ಕೋಬೇಕು? ನೀವೆಲ್ಲ ಮಕ್ಕಳ ಸ್ವಮಾನ ಏನಿದೆ, ನಾವು ತಂದೆ ಸಮಾನ ಸಂಪನ್ನ ಸಂಪೂರ್ಣ ಆಗ್ಬೇಕು. ಬಾಬೋರು ನಮ್ಮನ್ನ ಅದೇ ರೂಪದಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ. ಆದ್ರೆ ಒಂದು ಮಾತಿನ ಕಡೆ ನೀವು ಮಕ್ಕಳು ಗಮನ ಅವಶ್ಯಕವಾಗಿ ಇಡಬೇಕು. ಅದಕ್ಕೆ बाप दादा ने देखा कि सभी बच्चे पुरुषार्थ बहुत अच्छा भी करते हैं, लेकिन सदा शब्द हर एक को अपने पुरुषार्थ में ऐड करना है. ಬಾಪ್ ದಾದವ್ರು ನೋಡ್ತಾರೆ, ಎಲ್ಲ ಮಕ್ಕಳು ಪುರುಷಾರ್ಥ ಬಹಳ ಚೆನ್ನಾಗಿ ಮಾಡ್ತೀರಿ, ಆದ್ರೆ ಸದಾ ಅನ್ನೋ ಶಬ್ದ ಪ್ರತಿ ಒಂದರಲ್ಲೂ, ಪ್ರತಿ ಒಂದು ಪುರುಷಾರ್ಥದಲ್ಲೂ ಸದಾ ಅನ್ನೋ ಶಬ್ದನ ಆಡ್ ಮಾಡ್ಕೊಳ್ಳಿ. ಅಟೆನ್ಷನ್ ದೇನಾ ಹೇ. बाप दादा बच्चों से पूछते हैं, जैसे बाप दादा आप सभी बच्चों को श्रेष्ठ स्वमानदारी आत्मा के रूप में देखते हैं, वैसे आप अपने को भी ऐसे स्वमानदारी समझते हो. ಒಂದು ಸದಾ ಅನ್ನೋದನ್ನ ನಿಮ್ಮ ಪುರುಷಾರ್ಥದಲ್ಲಿ ಆಡ್ ಮಾಡಿ, ಅಟೆನ್ಷನ್ ಕೊಡಿ. ಬಾಪ್ ದಾದವರು ಮಕ್ಕಳ ಹತ್ರ ಕೇಳ್ತಾರೆ, ಹೇಗೆ ಬಾಪ್ ದಾದ ನೀವೆಲ್ಲ ಮಕ್ಕಳಿಗೂ ಶ್ರೇಷ್ಠ ಸ್ವಮಾನಧಾರಿ ಆತ್ಮ ರೂಪದಲ್ಲಿ ನೋಡ್ತಾರೆ ನಿಮ್ಮನ್ನ. ಈಗ ನಾವು ಹೇಗೆ ಇರ್ಲಿ, ಇವಾಗ 63 ಜನ್ಮದಲ್ಲಿ ಹೇಗೆ ಇದ್ದಿರ್ಲಿ, ಹೇಗೆ ಇರ್ಲಿ, ಆದ್ರೆ ಬಾಬೋರ್ ನಮ್ಮನ್ನ ನೋಡೋ ದೃಷ್ಟಿ ಯಾವ ತರ? ನಿಮ್ಮ ಮಕ್ಕಳನ್ನ ಶ್ರೇಷ್ಠ ಸ್ವಮಾನಧಾರಿ ಆತ್ಮ ರೂಪದಲ್ಲಿ ನೋಡ್ತಾರೆ. ಹಾಗೆ ನೀವು ನಿಮ್ಮನ್ನ ಆ ತರ ಸ್ವಮಾನಧಾರಿ ಅಂತ ತಿಳ್ಕೊತೀರಾ? ಆ ತರ ಸೆಲ್ಫ್ ರೆಸ್ಪೆಕ್ಟ್. ಈಗ ಬಾಬೋರ್ ಏನ್ ಹೇಳಿದ್ರು, ನೀವೇ ಪೂರ್ವಜರು, ಇಡೀ ವೃಕ್ಷದಲ್ಲಿ ನಿಮ್ ಸ್ಥಾನ ಎಲ್ಲಿದೆ ಅಂತ ನೋಡಿ, ನೀವೇ ಪೂಜ್ಯರು ಅಂದ್ಮೇಲೆ ಅದೇ ಸ್ವಮಾನ ನಂದು ಅಂತ ನೀವು ತಿಳ್ಕೊಳ್ತೀರಾ?
बाप दादा ने देखा बच्चे भी चाहते हैं हम भी अभी अपने राज्य में चले, अब घर जाना है। ये भी गीत मन में गाते रहते हैं, अब घर जाना है, अब ರಿಟರ್ನ್ ಜರ್ನಿ ಕರ್ನಿ है। ಪಾಪ್ ದಾದವ್ರು ನೋಡ್ತಾರೆ, ನೀವು ಮಕ್ಕಳು ಬಯಸ್ತೀರಿ ನಾವೀಗ ನಮ್ಮ ರಾಜ್ಯಕ್ಕೆ ಹೋಗ್ಬೇಕಂತ ಹೇಳಿ, ಮನೆಗೆ ಹೋಗ್ಬೇಕು, ನಮ್ಮ ರಾಜ್ಯಕ್ಕೆ ಹೋಗ್ಬೇಕು ಅನ್ನೋದೇ ನಿಮ್ಮ ಮಕ್ಕಳ ಇಚ್ಛೆ. ಈ ಹಾಡು ಮನ್ಸಲ್ಲಿ ಹಾಡ್ತಾ ಇರ್ತೀರಿ ಯಾವಾಗ್ಲೂ, ಅಬ್ಗರ್ ಜಾನಾ ಹಿ, ಮನೆಗೆ ಹೋಗ್ಬೇಕು, ಈಗ ರಿಟರ್ನ್ ಜರ್ನಿ ಸಮಯ ಇದು. ಅದಕ್ಕೋಸ್ಕರ ಬಾಪ್ ದಾದವರು ಮೊದಲೇ ಹೇಳಿದ್ರು, ಸಾರಾ ಸಮಯ ಅಪ್ನೆ ಕೋ ಕೋಯಿ ನ ಕೋಯಿ ಸೇವಾ ಮೇ ಬ್ಯುಸಿ ರಖೋ. ಈಗ ವಾಪಸ್ ಮನೆಗೆ ಹೋಗ್ಬೇಕಲ್ಲ, ಏನಾದ್ರೂ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬಾಬೋರ್ ಮೊದಲು ತಿಳಿಸಿದರೆ, ಇಡೀ ಸಮಯ ಅಂದ್ರೆ ಇಡೀ 24 ಗಂಟೆ ಸಮಯ ಏನಿದೆ ಅದರಲ್ಲಿ ನೀವು ನಿಮ್ಮನ್ನ ಒಂದಲ್ಲ ಒಂದು ಸೇವೆಯಲ್ಲಿ ಬ್ಯುಸಿ ಮಾಡ್ಕೊಳ್ಳಿ. ಬಾಪ್ ದಾದಾನೆ देखा सेवा की रुचि, सेवा का उमंग उत्साह अभी भी बच्चों में है. ಬಾಪ್ ದಾದವ್ರು ನೋಡ್ತಾರೆ, ಸೇವೆಯ ರುಚಿ, ಸೇವೆಯ ಉತ್ಸಾಹ ಉಲ್ಲಾಸ ಈಗಲೂ ನಿಮ್ಮ ಮಕ್ಕಳಲ್ಲಿದೆ. ಅಚ್ಚಿ ಸೇವಾಕ್ಕೆ ಸಮಾಚಾರ ಬಿ ಬಾಪ್ ದಾದಾ ಸುನ್ತೆ ಹೇ. ಈ ಮಕ್ಕಳು ಮಾಡೋ ಒಳ್ಳೆ ಸೇವೆ, ಆ ಸೇವೆ ಬಗ್ಗೆನೂ ಬಾಪ್ ದಾದವ್ರ ಸಮಾಚಾರ ಕೇಳ್ತಾ ಇರ್ತಾರೆ. ಆದ್ರೆ ಬಾಪ್ ದಾದಾ ತೀವ್ರ ಗತಿಯಲ್ಲಿ ನಿಮ್ಮ ಮಕ್ಕಳು ಮುಂದುವರಿಬೇಕಂದ್ರೆ ಬಚ್ಚೋಂಕೋ ವಿಶೇಷ ಅಟೆನ್ಷನ್ ದಿಲಾತೆ. ನೀವು ಚೆನ್ನಾಗಿ ತೀವ್ರ ಗತಿಯಲ್ಲಿ ಮುಂದುವರಿಬೇಕಂದ್ರೆ ಮಕ್ಕಳಿಗೆ ಬಾಬೋರ್ ಒಂದು ವಿಶೇಷ ಅಟೆನ್ಷನ್ ತರಿಸ್ತಾರೆ. ಈ ಸಿರ್ಫ್ ಏಕ್ ವಾಚಾ ಕಿ ಸೇವಾ ನಹಿ, ಸೇವಾ ಕರ್ತೆ ಹೋ तो एक ही समय पर 3 ಸೇವಾಯೇ ಇಕ್ಕಟ್ಟಾ ಕರ್. ಬರೀ ವಾಣಿಯಿಂದ ಒಂದೇ ಸೇವೆ ಮಾಡೋದಲ್ಲ, ಸೇವೆ ಮಾಡ್ತನೂ ಏಕಕಾಲದಲ್ಲಿ 3 ಪ್ರಕಾರದ ಸೇವೆನ ಒಟ್ಟಿಗೆ ಮಾಡಿ. ಮನಸ್ಸಿಂದ ಸಕಾಶ ಕೊಡಿ, ವಾಣಿಯಿಂದ ಜ್ಞಾನ ಕೊಡಿ, ಹಾಗೂ ಕರ್ಮಣ ಅರ್ಥಾತ್ ಕರ್ಮಕ್ಷೇತ್ರದಲ್ಲಿ, ಕರ್ಮಣದಲ್ಲಿ, ಸಂಬಂಧದಲ್ಲಿ, ನಿಮ್ಮ ಸಂಪರ್ಕದಿಂದ, ಸಂಬಂಧದಿಂದ, ಚೆಹರೆಯಿಂದ ಈ ತರ ಸೇವೆ ಮಾಡಿ ಅದರ ಪ್ರಭಾವ ಜೊತೆ ಜೊತೆಗೆ ಸೇವೆ ಆಗ್ಬೇಕು. ಏಕ್ ಸಮಯ ಮೇ 3 ಸೇವಾ ಇಕ್ಕಟ್ಟಾ ಕರೋ. ಏಕಕಾಲದಲ್ಲಿ ಈ 3 ಸೇವೆನೂ ಒಟ್ಟಿಗೆ ಮಾಡಿ, ಮನ, ವಚನ, ಕರ್ಮದಿಂದ. क्योंकि अभी आत्माएं सेवा के लिए चाहती, कुछ फर्क हो, कुछ बदलना चाहिए. ಏಕೆಂದ್ರೆ ಎಲ್ಲ ಆತ್ಮಗಳು ಸೇವೆನೇ ಬಯಸ್ತಾರೆ, ಏನಾದ್ರೂ ಅದರಲ್ಲಿ ಒಂದು ಅಂತರ ಕಾಣ್ಬೇಕು, ಏನಾದ್ರೂ ಪರಿವರ್ತನೆ ಬೇಕು. तो एक समय पर तीनों सेवा कर सकते हो. ಬಾಬೋರ್ ಕೇಳ್ತಾರೆ, ಒಂದೇ ಸಮಯದಲ್ಲಿ 3 ಸೇವೆ ಆಗತ್ತಾ ಮಾಡ್ಲಿಕ್ಕೆ? ಚೆಕ್ ಕರ್ತೆ ಹೋ. जिस समय वाणी की सेवा करते उस समय मनसा द्वारा और कर्मणा अर्थात संबंध संपर्क द्वारा भी ಸೇವಾ ಹೋ ರಹಿ ಹೇ. ಚೆಕ್ ಮಾಡ್ಕೊಳ್ಳಿ, ಯಾವ ಸಮಯದಲ್ಲಿ ವಾಣಿ ಸರ್ವಿಸ್ ಮಾಡ್ತೀರಿ, ಜ್ಞಾನ ಹೇಳ್ತಿರೋ, ಮುರಳಿ ಹೇಳ್ತಿರೋ, ಬಾಬೋರ್ ಸಂದೇಶ ಕೊಡ್ತೀರಿ ಅಂದ್ರೆ ಸೇವೆ ಮಾಡೋ ಸಮಯದಲ್ಲಿ ಮನಸ್ಸಿಂದ ಹಾಗೂ ಕರ್ಮದಿಂದ ಅರ್ಥಾತ್ ಸಂಬಂಧ ಸಂಪರ್ಕದಿಂದ ಸೇವೆ ಆಗ್ತಾ ಇದೆಯಾ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನೋಡಿ. ಹೋತಿ ಹೇ ಸಾಥ್ ಸಾಥ್, ಒಟ್ಟಿಗೆ 3 ಸೇವೆನೂ ಆಗುತ್ತಾ? ಜೋ ಸಮಜ್ತೆ ಹೇ ಹಮ್ ಏಕ್ ಹಿ ಸಮಯ ಮೇ 3 ಸೇವಾ ಕರ್ತೆ ವ ಹಾತ್ ಉಠಾವ್. ಬಾಬಾ ಹೇಳ್ತಾರೆ, ಯಾರು ತಿಳ್ಕೊತೀರಿ ಏಕಕಾಲದಲ್ಲಿ ನಾವು 3 ಸೇವೆ ಒಟ್ಟಿಗೆ ಮಾಡ್ತೀವಿ ಅಂತ, ಅವ್ರ ಕೈ ಎತ್ತಿ. ಒಂದೇ ಸಮಯದಲ್ಲಿ 3 ಸೇವೆ. ಈಗ ಅಟೆನ್ಷನ್ ಪ್ಲೀಸ್. ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ಇದರ ಅಟೆನ್ಷನ್ ಇಟ್ಕೊಳ್ಳಿ. ಕೆಲವೊಮ್ಮೆ ಅಲ್ಲ, ಯಾಕೆಂದ್ರೆ ಬಾಬೋರ್ ಮೊದಲೇ ಅಂಡರ್ಲೈನ್ ಮಾಡಿಸಿದ್ದಾರೆ, ಅಟೆನ್ಷನ್ ತರಿಸಿದ್ದಾರೆ. ಸದಾ ಅನ್ನೋ ಶಬ್ದನ ಆಡ್ ಮಾಡ್ಕೊಳ್ಳಿ. ಕ್ಯಾ ಹೋತಾ ಹೇ, ಸೇವಾ ತೋ ಕರ್ತೆ ಹೇ ಲೇಕಿನ್ ಸೇವಾ ಮೇ ಸಾಥ್ ಸಾಥ್ अपने में और साथियों में संतुष्टता, क्योंकि सेवा का फल संतुष्टता व खुशी है. ಬಾಬಾ ಹೇಳ್ತಾರೆ, ಸೇವೆ ಅಂತೂ ಮಾಡ್ತೀರಿ, ಆದ್ರೆ ಸೇವೆ ಜೊತೆಗೆ ಸ್ವಯಂ ಅಲ್ಲಿ, ಯಾರು ಸೇವೆ ಮಾಡ್ತೀರಿ ಸ್ವಯಂ ಅಲ್ಲಿ ಮತ್ತು ಜೊತೆಗಾರರಲ್ಲಿ ಸಂತುಷ್ಟತೆ. ಏಕೆಂದ್ರೆ ಸೇವೆಯ ಫಲನೇ ಸಂತುಷ್ಟತೆ ಹಾಗೂ ಖುಷಿ. ಚೆಕ್ ಮಾಡ್ಕೊಳ್ಳಿ, ಸೇವೆ ಮಾಡ್ತೀರಿ तो लेकिन पहले भी सुनाया सेवा की खुशी तब होती है जब स्वयं, साथी और वायुमंडल सभी संतुष्टता के वाइब्रेशन में हो. ಸೇವೆ ಮಾಡ್ತೀರಿ, ನಿಜವಾದ ಸೇವೆ ಯಾವುದು? ಸೇವೆಯ ಫಲ ಖುಷಿ,
ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಸ್ವಯಂ, ಜೊತೆಗಾರರು, ವಾಯುಮಂಡಲ ಎಲ್ಲದರಲ್ಲೂ ಸಂತುಷ್ಟತೆಯ ವೈಬ್ರೇಷನ್ ಇರಬೇಕು. सेवा के फल की 3 बातें विशेष सुनाई थी, याद होगी ना? ನಾವೇ ಹೇಳ್ತಾರೆ ಸೇವೆಯ ಸಫಲತೆಗೆ 3 ಮಾತು ವಿಶೇಷವಾಗಿ ಗಮನದಲ್ಲಿಟ್ಕೋಬೇಕು, ನೆನಪಿದೆ ಅಲ್ವಾ? पहला नंबर सेवा अर्थात निमित्त भाव, दूसरा निर्माण भाव, तीसरा निर्मल वाणी. ಸೇವೆಯಲ್ಲಿ ಫಸ್ಟ್ ಬೇಕು ನಿಮಿತ್ತ ಭಾವ, ಎರಡನೇದು ನಿರ್ಮಾಣ ಭಾವನೆ, ಮೂರನೇದು ನಿರ್ಮಲ ವಾಣಿ. ಭಾವ, ಭಾವನೆ ಹಾಗೂ ಸ್ವಭಾವ, ये सभी साथ साथ सेवा में है तो स्वयं भी संतुष्ट और साथी भी संतुष्ट और जिन्हों की सेवा की वह भी आगे बढ़ते जाए. ನಾವೇ ಹೇಳ್ತಾರೆ ಇದು ಎರಡು ಮೂರು ಸೇವೆ ಒಟ್ಟೊಟ್ಟಿಗೆ ಸೇವೆ ಆಗಬೇಕು. ಅವಾಗ ನೀವು ಸ್ವಯಂವೂ ಸಂತುಷ್ಟರು, ನಿಮ್ಮ ಜೊತೆಗಾರರು ಸಂತುಷ್ಟರು, ಮತ್ತೆ ಯಾರು ಸೇವೆ ಮಾಡ್ತೀರಿ ಅವರನ್ನು ಮುಂದುವರಿತಾ ಹೋಗ್ತಾರೆ. ನಿಮಿತ್ತ ಭಾವ ವಾಲೆ ಬಾಪ್ ಕೆ ತರಫ್ ಸಂಬಂಧ ಜೋಡೆಂಗೆ. ನಾವೇ ಹೇಳ್ತಾರೆ ಯಾರಿಗೆ ನಿಮಿತ್ತ ಭಾವ ಇದೆ ಅವರು ಸಂಬಂಧವನ್ನ ಬಾಬೋರ್ ಜೊತೆ ಜೋಡಿಸ್ತಾರೆ. अगर निमित्त भाव नहीं है तो बाप के नजदीक इतने नहीं आएंगे. ಯಾರಿಗೆ ನಿಮಿತ್ತ ಭಾವ ಇಲ್ಲ ಅವರು ಬಾಬೋರಿಗೆ ಅಷ್ಟೊಂದು ಸಮೀಪ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಬಾಬೋರಿಗೂ ಸಮೀಪ ಬರಕ್ಕಾಗಲ್ಲ ಅಂತವರು ಪರಿವಾರದಲ್ಲೂ ಸಮೀಪ ಬರಕ್ಕಾಗಲ್ಲ. जब भी सेवा करते हो चेक करो कि भाव, भावना और स्वभाव ठीक रहा. ಯಾವುದೇ ಸೇವೆ ಯಾವುದೇ ಸಂದರ್ಭದಲ್ಲಿ ಮಾಡ್ತೀರಿ ಚೆಕ್ ಮಾಡ್ಕೊಳ್ಳಿ, ನನ್ನ ಭಾವ ನಿಮಿತ್ತ ಭಾವ ಇದೆಯಾ, ಎರಡನೇದು ಬಾಬಾ ಹೇಳ್ತಾರೆ ನಿರ್ಮಾಣ ಭಾವನೆ ಇದೆಯಾ, ಮೂರನೇದು ನಿರ್ಮಲ ಸ್ವಭಾವ ಇದೆಯಾ, ಸರಿ ಇದೆಯಾ, ಚೆಕ್ ಮಾಡ್ಕೊಳ್ಳಿ. और आजकल बाप दादा ने देखा कि जो मूल बात बाप दादा की कि हर एक को और अपने को चाहे कहाँ भी सेवा के लिए जाते हो तो ये चेक करो कि साथी संतुष्ट रहे. ವರ್ತಮಾನದಲ್ಲಿ ಬಾಪ್ ದಾದವ್ರು ನೋಡ್ತಾರೆ, ಮೂಲ ಮಾತು ಬಾಪ್ ದಾದವರು ಪ್ರತಿಯೊಬ್ಬರನ್ನು ತನ್ನನ್ನ ತಾನು ನೋಡ್ಕೊಳ್ಳಿ. ನೀವು ಎಲ್ಲಿಗೆ ಸೇವೆಗೆ ಹೋಗ್ತೀರಿ, ಎಲ್ಲೇ ಸೇವೆ ಮಾಡ್ತೀರಿ ಚೆಕ್ ಮಾಡಿ, ನನ್ನ ಜೊತೆಗಾರರು ನನ್ನಿಂದ ಸಂತುಷ್ಟವಾಗಿದ್ದಾರಾ. ಕ್ಯೋಂಕಿ ಸೇವಾ ಕಿ ಸಫಲತಾ ಹೇ ಸಂತುಷ್ಟತಾ ಕಾ ಫಲ್ ಪ್ರಾಪ್ತ ಹೋನ. ಏಕೆಂದ್ರೆ ನಿಜವಾದ ಸೇವೆ ಮಾಡಿದಿರಿ, ಆ ಸೇವೆಯ ಸಫಲತೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಆಧಾರನೇ ಸಂತುಷ್ಟತೆ. ಸಂತುಷ್ಟತೆಯ ಫಲ ಪ್ರಾಪ್ತಿಯಾಗತ್ತೆ, ಖುಷಿ ಆಗತ್ತೆ. ನಿಜವಾದ ಸೇವೆ ಮಾಡಿದೀವಿ ನಾವು ಅಂದ್ರೆ ಖುಷಿ ಆಗತ್ತೆ. ಜೊತೆ ಜೊತೆಗೆ ಒಂದು ಮಾತು ಬಾಪ್ ದಾದಾ ಇಶಾರಾ ದೇತೆ ಹೇ, ಚಲ್ತೆ ಫಿರ್ತೆ ಸಂಗಠನ್ ಮೇ ಭಿ रहते हो, कोई ना कोई का साथ सेवा में होता ही है, तो एक दो को आत्मा के रूप में देखो. ಬಾಬವರು ಒಂದು ಮಾತಿನ ಸೂಚನೆ ಅಂತ ಹೇಳಿ ಎಚ್ಚರಿಕೆ ಅಂತ ಹೇಳಿ ಕೊಡ್ತಾರೆ. ನೀವು ನಡೀತಾ ಓಡಾಡ್ತಾ ಸಂಘಟನೆಯಲ್ಲಿ ಇರ್ತಾ ಒಂದಲ್ಲ ಒಂದು ಸೇವೆಯಲ್ಲಿ ಇರ್ತೀರಿ, ಒಬ್ಬರಲ್ಲ ಒಬ್ಬರು ಜೊತೆಗಾರರ ಸೇವೆ ಮಾಡ್ತಾ ಇರ್ತೀರಿ. ನಾವೇ ಹೇಳ್ತಾರೆ ಪ್ರತಿಯೊಬ್ಬರನ್ನು ಪರಸ್ಪರದಲ್ಲಿ ಆತ್ಮ ರೂಪದಲ್ಲಿ ನೋಡಿ. आत्मा के रूप में देखते भी है, अभ्यास भी करते हैं, लेकिन जब आत्मा देखते हो आत्मा के ओरिजिनल संस्कार से देखते हो. ಹಾ, ಆತ್ಮ ರೂಪದಲ್ಲಿ ನೋಡ್ತೀರಿ, ಆತ್ಮ ಅಭ್ಯಾಸ ಮಾಡ್ತೀರಿ. ಆದ್ರೆ ಬರೀ ಆತ್ಮ ಆತ್ಮ ಅಂತ ನೋಡಿದ್ರೆ ಅದಲ್ಲ. ಬಾಬಾ ಹೇಳ್ತಾರೆ ಆತ್ಮ ನೋಡ್ತಾನೋ ಆತ್ಮದ ಒರಿಜಿನಲ್ ಸಂಸ್ಕಾರವನ್ನ ನೋಡಿ. ಯಾ ಜೋ ಮಿಕ್ಸ್ ಸಂಸ್ಕಾರ ಹೇ ವಹ ಭಿ ದಿಖಾಯಿ ದೇತಾ ಹೇ, ಅಥವಾ ಇವಾಗಿನ ಮಧ್ಯದ ಮಿಕ್ಸ್ ಸಂಸ್ಕಾರ ಕಾಣಿಸುತ್ತಾ. ಆತ್ಮ ನೋಡಿ ಇದ್ರಲ್ಲಿ ಪಾಸ್ ಇದ್ದೀರಿ, ಆತ್ಮನೇ ನೋಡೋದು. ಆದ್ರೆ किस साकार संस्कार से देखते हो, क्या आत्मा के ओरिजिनल संस्कार से कनेक्शन में आते हो. ನಾವೇ ಹೇಳ್ತಾರೆ ಯಾವ ಸಂಸ್ಕಾರದ ಆತ್ಮ ಆಗಿ ನೋಡ್ತೀರಿ ಅವರನ್ನ, ಏಕೆಂದ್ರೆ ನೀವು ಅವರ ಒರಿಜಿನಲ್ ಸಂಸ್ಕಾರದಿಂದ ಕನೆಕ್ಷನ್ ಅಲ್ಲಿ ಬರ್ತೀರಾ. ಅಂದ್ರೆ ಆತ್ಮದ ಅನಾದಿ ಆದಿ ಸಂಸ್ಕಾರ ಏನಿದೆ ಅದನ್ನ ನೋಡ್ತಿರೋ, ಮಧ್ಯದ ಸಂಸ್ಕಾರ ನೋಡ್ತಿರೋ. तो ये वर्तमान संस्कार भी सामने आते हैं. तो बाबा कहते हैं आज से किसी को भी एक तो आत्मा रूप में देखो, लेकिन आत्मा के जो ओरिजिनल संस्कार है उस रूप में देखो.
ನಾವೇ ಹೇಳ್ತಾರೆ ಇವತ್ತಿಂದ ಯಾರನ್ನೇ ಆಗ್ಲಿ ನೀವು ಆತ್ಮ ರೂಪದಲ್ಲಿ ನೋಡಿ, ಆದ್ರೆ ಆತ್ಮದ ಒರಿಜಿನಲ್ ಸಂಸ್ಕಾರದ ರೂಪದಲ್ಲಿ ನೋಡಿ. तो कभी भी आपस में जो कभी कभी बातें हो जाती वह नहीं होगी. ನಾವೇ ಹೇಳ್ತಾರೆ ಅವಾಗ ಏನಾಗುತ್ತೆ, ನೀವು ಆತ್ಮದ ಒರಿಜಿನಲ್ ಸಂಸ್ಕಾರದಿಂದ ಎಲ್ಲರನ್ನ ನೋಡಿದ್ರೆ ಕೆಲವೊಮ್ಮೆ ಏನು ಮಾತುಗಳು ಬರುತ್ತಲ್ಲ ಪರಸ್ಪರದಲ್ಲಿ, ಅದು ಬರೋದಿಲ್ಲ. अभी आत्मा रूप में देखते हो लेकिन साथ में वर्तमान संस्कार भी सामने आ जाता है. ಹಾ, ಆತ್ಮ ರೂಪದಲ್ಲಿ ನೋಡ್ತೀರಿ, ಅಭ್ಯಾಸ ಮಾಡ್ತೀರಿ, ಆದ್ರೆ ಜೊತೆಗೆ ಏನಾಗ್ಬಿಡುತ್ತೆ, ಒರಿಜಿನಲ್ ಸಂಸ್ಕಾರ ಕಾಣಲ್ಲ, ವರ್ತಮಾನ ಸಂಸ್ಕಾರ ಮುಂದೆ ಬಂದ್ಬಿಡುತ್ತೆ. तो आपस में जो संपूर्ण स्थिति होनी चाहिए उसमें दूरी पड़ जाती है. ಅದರಿಂದ ಏನಾಗುತ್ತೆ, ನೀವೇನು ಪರಸ್ಪರ ಸಂಬಂಧಗಳಲ್ಲಿದ್ದೂನು ಸಂಪೂರ್ಣ ಸ್ಥಿತಿಗೆ ಹೋಗ್ಬೇಕಲ್ಲ, ನಾವೇ ಹೇಳ್ತಾರೆ ಸಂಪೂರ್ಣ ಸ್ಥಿತಿಗೆ ಹೋಗೋದ್ರಲ್ಲಿ ಅಂತರ ಆಗ್ಬಿಡುತ್ತೆ. ಒರಿಜಿನಲ್ ಸಂಸ್ಕಾರ ವಾಲಿ ಆತ್ಮ ದೇಖ್. ಯಾವುದೇ ಆತ್ಮನ ಬರೀ ಆತ್ಮ ಅಂತ ನೋಡ್ಬೇಡಿ, ಆತ್ಮನ ಒರಿಜಿನಲ್ ಸಂಸ್ಕಾರ ಇರೋ ಆತ್ಮ ಅಂತ ನೋಡಿ. तो ये जो अभी संगठन में रुकावट आती है वह रुकावट खत्म हो जाएगी. ಅವಾಗ ಏನಾಗುತ್ತೆ, ಏನು ಸಂಘಟನೆಯಲ್ಲಿ ಅಡೆತಡೆಗಳು, ವಿಘ್ನಗಳು, ಮಾತುಗಳು ಬರುತ್ತಲ್ಲ, ಆ ತಡೆ ಸಮಾಪ್ತಿ ಆಗುತ್ತೆ ಯಾವಾಗ ಆತ್ಮನ ನೀವು ಒರಿಜಿನಲ್ ಸಂಸ್ಕಾರದ ರೂಪದಲ್ಲಿ ನೋಡ್ತೀರಿ. ये ब्राह्मण परिवार श्रेष्ठ परिवार है, परिवार की बहुत महिमा है. ಈ ಬ್ರಾಹ್ಮಣ ಪರಿವಾರ ಶ್ರೇಷ್ಠ ಪರಿವಾರ, ಈ ಪರಿವಾರದ್ದು ಬಹಳ ಮಹಿಮೆ ಇದೆ. ये ईश्वरीय परिवार बार बार नहीं मिलता है. ಇದು ಈಶ್ವರೀಯ ಪರಿವಾರ, ಇದು ಪದೇ ಪದೇ ಸಿಗೋದಿಲ್ಲ. ಇದು ಕಲ್ಪದಲ್ಲಿ ಒಮ್ಮೆ ಮಾತ್ರ ಸಿಗೋದು ಈಶ್ವರೀಯ ಪರಿವಾರ. ಇಷ್ಟು ದೊಡ್ಡ ಪರಿವಾರ ಇಡೀ ಕಲ್ಪದಲ್ಲಿ ಇನ್ಯಾವಾಗ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪರಿವಾರದ ವಿಶೇಷತೆನ ತಿಳ್ಕೊಳ್ಳೋದು ಹಾಗೂ ಈ ಪರಿವಾರದಲ್ಲಿ ನಡೆಯೋದು ಒಂದು ಮಹಾನ್ ಸಬ್ಜೆಕ್ಟ್. ಇದು ವಿಶೇಷವಾಗಿ ಎಲ್ಲರೂ ಅಂಡರ್ಲೈನ್ ಮಾಡ್ಕೋಬೇಕು. ಈ ಪರಿವಾರದ ವಿಶೇಷತೆಯನ್ನ ತಿಳ್ಕೊಳ್ಳೋದು, ಈ ಪರಿವಾರದ ಮಹತ್ವನ ತಿಳ್ಕೊಳ್ಳೋದು ಹಾಗೂ ಈ ಪರಿವಾರದಲ್ಲಿ ನಡೆಯೋದು, ಹೊಂದಾಣಿಕೆ ಮಾಡ್ಕೊಂಡು ಈ ಪರಿವಾರದಲ್ಲಿ ನಡೆಯೋದು, ಇದು ಒಂದು ಮಹಾನ್ ಸಬ್ಜೆಕ್ಟ್. ಇದು पहले भी सुनाया था, इस ज्ञान का फाउंडेशन है निश्चय और निश्चय में 4 बातें हैं. ಬಾಬಾ ಅವರು ಮೊದಲು ಹೇಳಿದರೆ ಈ ಜ್ಞಾನದ ಫೌಂಡೇಶನ್ನೇ ನಿಶ್ಚಯ, ನಿಶ್ಚಯನು 4 ಮಾತಿನ ನಿಶ್ಚಯ. बाप दादा साथ में है ही और नॉलेज में, ड्रामा में, परिवार में, सभी में निश्चय हो. ಬಾಪ್ ದಾದವ್ರ ಜೊತೆ ಅಂತೂ ನಿಶ್ಚಯ ಇದೆ. ಹಾಗೆ ಬಾಬೋರ್ ಕೊಡೋ ಜ್ಞಾನದಲ್ಲಿ, ಡ್ರಾಮಾದಲ್ಲಿ, ಈ ಪರಿವಾರದಲ್ಲಿ ಎಲ್ಲದರಲ್ಲೂ ನಿಶ್ಚಯ ಇರಬೇಕು. ನಿಶ್ಚಯ ಬುದ್ಧಿ, ಸಹಜ ಪುರುಷಾರ್ಥಿಗಳಾಗ್ಬಿಡ್ತೀರಿ. ಹೇಗೆ ಬಾಪ್ತಾದವರಿಗೆ ನಿಶ್ಚಯ ಇದೆ, ಬಾಪ್ತಾದವರಲ್ಲಿ ನಿಶ್ಚಯ ಇದೆ, ಹಾಗೆ ಪರಿವಾರದಲ್ಲೂ ನಿಶ್ಚಯ ಅವಶ್ಯಕ. ಈ ಮುರುಳಿನ ಬಾಬಾವರು ಮೊದ್ಲುನು ಹೋದ್ ತಿಂಗಳೇ ಯಾವಾಗೋ ಬಾಬಾವರು ಈ ಮುರುಳಿನ 4 ಮಾತಿನ ನಿಶ್ಚಯದ ಬಗ್ಗೆ ಇಡೀ ಮುರುಳಿನೇ ಸ್ಪಷ್ಟ ಮಾಡಿದ್ದಾರೆ. ಮತ್ತೆ ರಿವೈಸ್ ನಡೀತಾ ಇದೆ. ಈ ಪರಿವಾರದಲ್ಲೂ ನಿಶ್ಚಯ ಅವಶ್ಯಕ. जैसे देखो जब आप लोगों की बात की पैकिंग, जैसे देखो जब आप कोई भी बात की पैकिंग करते हो तो क्या करते हो, 4 तरफ टाइट करते हो. एक तरफ भी अगर टाइट नहीं किया तो हलचल होती है. ಯಾವುದೇ ವಸ್ತು ಪ್ಯಾಕಿಂಗ್ ಮಾಡ್ತೀರಿ ಅಂದ್ರೆ ಹೆಂಗ್ ಮಾಡ್ತೀರಿ, 4 ಕಡೆಯಿಂದನೂ ಟೈಟ್ ಮಾಡ್ತೀರಿ. ಒಂದ್ ಕಡೆ ಟೈಟ್ ಇಲ್ಲ ಅಂದ್ರೂ ಹಲ್ಚಲ್ ಆಗುತ್ತೆ. ಆ ವಸ್ತು ಟೈಟ್ ಆಗಿ ಮಾಡಿದ್ರೆ ಕುತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಹಲ್ಚಲ್ ಆಗುತ್ತೆ. ಹಾಗೆ ಬಾಬಾ ಜ್ಞಾನದಲ್ಲೂ ವಿಶೇಷ ಡ್ರಾಮಾ ಹಾಗೂ ಪರಿವಾರ, ಇದರಲ್ಲಿ ಸಂಪೂರ್ಣ ನಿಶ್ಚಯ ಬೇಕು. ಅಗರ್ 4 ही बातें मजबूत नहीं तो विघ्न आते हैं. 4ರಲ್ಲೂ ನೀವು ಪವರ್ಫುಲ್ ಆಗ್ಲಿಲ್ಲ, ನಿಶ್ಚಯ ಇದ್ರೆ ಪವರ್ ಇರುತ್ತೆ, ನಿಶ್ಚಯ ಇಲ್ಲ, ಪವರ್ಫುಲ್ ಇಲ್ಲ ಅಂದ್ರೆ ವಿಘ್ನಗಳು ಬರುತ್ತೆ. ಪರಿವಾರದಲ್ಲೇ ವಿಘ್ನಗಳು ಬರೋದು ಇನ್ನೆಲ್ಲಿ ಬರುತ್ತೆ, ಸಂಘಟನೆಯಲ್ಲೇ ಬರುತ್ತೆ. ವಿಘ್ನೋं को पार करने में अटेंशन देना पड़ता है. ಈ ವಿಘ್ನಗಳನ್ನ ಪಾರ್ ಮಾಡೋದಕ್ಕೆ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಆದ್ದರಿಂದ ಪರಿವಾರದ ಪರಿಚಯ, ಪರಿವಾರದೊಂದಿಗೆ ಪ್ರೀತಿ, एक दो को समझना ये बहुत आवश्यक है. ಈ ಪರಿವಾರನ ತಿಳ್ಕೊಳ್ಳೋದು,
ಈ ಪರಿವಾರದ ಜೊತೆ ಪ್ರೀತಿ ಇಟ್ಕೊಳ್ಳೋದು, ಒಬ್ರು ಮತ್ತೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋದು ಇದು ಬಹಳ ಅವಶ್ಯಕ. ಇದು ಈ ಪೂರ್ವಜರು ಹೌದು, ಪೂಜ್ಯರು ಹೌದು. बातों भी अपने में साथियों में लानी है, क्या भी हो, नंबरवार तो है ना. लेकिन ब्राह्मण परिवार का विशेष कार्य दुआ देना, दुआ लेना. ಬಾವೆ ಹೇಳ್ತಾರೆ, ನೀವೇ ಪೂರ್ವಜರು ಹಾಗೂ ಪೂಜ್ಯರು. ಈ ಮಾತಲ್ಲಿ ನಿಮ್ಮನ್ನು ಜೊತೆಗೆ ನಿಮ್ಮ ಜೊತೆಗಾರರಲ್ಲೂ ಇದನ್ನ ತನ್ನಿ. ಏನೇ ಆಗ್ಲಿ ಎಲ್ಲರೂ ನಂಬರ್ವಾರ್ ಅಂತ ಹೌದು, ಆದ್ರೆ ಈ ಪರಿವಾರದ ವಿಶೇಷ ಕಾರ್ಯ ಏನು ಅಂದ್ರೆ ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಯಾರು ಹೆಂಗಾದ್ರೂ ಇರ್ಲಿ, ಬಾಬೆ ಹೇಳೋದು ಇದೇ ನಿಮ್ ಕರ್ತವ್ಯ. ಕೈ ಬಚ್ಚೆ ಕೇತೆ ದೂಸರಾ ಕ್ರೋಧ ಕರ್ತಾ, ಅವಿ ದುವಾ ಲೇಗಾ ಕೇಸೆ, ದುವಾ ತೋ ಲೇಗಾ ನಹಿ ಕ್ರೋಧ ಕರೇಗಾ. ನೋಡಿ, ಕೆಲವೊಂದು ಮಕ್ಕಳು ಹೇಳ್ತಾರೆ, ಈಗ ಯಾರೋ ಕ್ರೋಧ ಮಾಡ್ತಾರೆ ಬೇರೆಯವರು, ಅವ್ರ ಹೆಂಗ ಆಶೀರ್ವಾದ ತಗೊಳಕ್ಕಾಗುತ್ತೆ? ಕ್ರೋಧ ಮಾಡೋರಿಗೆ ಯಾರು ಆಶೀರ್ವಾದ ಮಾಡ್ತಾರೆ? ಬಾವೆ ಹೇಳ್ತಾರೆ, दुआ तो लेगा नहीं क्रोध करेगा. बाप दादा कहते अच्छा संस्कार वश व बद दुआ देता है. आप दुआ देने चाहते हो लेकिन वह बद दुआ देता है, लेकिन उसने बद दुआ दी, लेने वाला कौन है? ಬಾಬೆ ಹೇಳ್ತಾರೆ, ಈಗ ಅವರು ಕ್ರೋಧ ಮಾಡೋರು ಆಶೀರ್ವಾದ ಹೆಂಗ್ ತಗೊಳ್ತಾರೆ ಅಂತ. ಆಶೀರ್ವಾದ ತಗೊಳ್ಳಲ್ಲ, ಕ್ರೋಧ ಮಾಡ್ತಾರೆ ಅನ್ಕೊಳ್ಳಿ. ಬಾಪ್ ದಾದ ಹೇಳ್ತಾರೆ ಒಳ್ಳೇದು, ಅವರು ಸಂಸ್ಕಾರಕ್ಕೆ ವಶರಾಗಿದ್ದಾರೆ, ಅವರು ಶಾಪ ಕೊಡ್ತಾರೆ. ನೀವು ಆಶೀರ್ವಾದ ಕೊಡಕ್ ಬಯಸ್ತೀರಿ ಅಂದ್ರೆ ಆಶೀರ್ವಾದನೇ ಕೊಡಿ. ಏಕೆಂದ್ರೆ ಅವರು ಶಾಪ ಕೊಟ್ರು ತಗೊಳ್ಳೋರು ಯಾರು? ಯಾರು ಶಾಪ ಕೊಟ್ರು ಆಶೀರ್ವಾದ ಕೊಟ್ರು ತಗೊಳ್ಳೋರು ಯಾರು? ಅದಕ್ಕೆ ಹಕ್ಕು ಯಾರಿಗಿದೆ? ತಗೊಳ್ಳೋರಿಗೆ ಇದೆ ಅಲ್ಲ. ಲೇನೆ ವಾಲೆ ಆಪ್ ಹೋ ವ ಹೇ, ವ ದೇನೆ ವಾಲಾ ಆಪ್ ಲೇನೆ ವಾಲೆ. ಬಾವೆ ಹೇಳ್ತಾರೆ, ತಗೊಳ್ಳೋರು ನೀವ ಅವರ, ಕೊಡೋರು ಯಾರಾದ್ರೂ ಏನಾದ್ರೂ ಕೊಡ್ಲಿ, ಆದ್ರೆ ನೀವೇನ್ ತಗೊಳ್ತೀರಿ? ಕೊಟ್ಟಿದ್ದನ್ನ ಏನ್ ತಗೊಳ್ಬೇಕು? तो उसकी भी सेफ रहो, बददुआ लो नहीं, लेने वाले आपो ನ ದೋ ನ ಲೋ. ಬಾವೆ ಹೇಳ್ತಾರೆ, ಅವರನ್ನು ಮುಂದೆ ತಂದ್ಕೊಳ್ಳಿ. उसकी बददुआ आपने ली क्यों? ಕೊಟ್ರು ಅವ್ರು ಕರೆಕ್ಟು, ನೀವ್ಯಾಕೆ ತಗೊಂಡಿದ್ದು? ನೀವೇನಾದ್ರೂ ಆತ್ಮವನ್ನ ಒರಿಜಿನಲ್ ಸಂಸ್ಕಾರದಿಂದ ನೋಡಿದ್ರೆ ನಿಮ್ಗೆ ಅವ್ರ ಮೇಲೆ ಕರುಣೆ ಬರುತ್ತೆ, ಶಾಪ ಕೊಡಲ್ಲ, ದುಃಖ ಕೊಡಲ್ಲ. ಏಕೆಂದ್ರೆ ನೀವು ಒರಿಜಿನಲ್ ಆತ್ಮ ಮೂಲ ಸಂಸ್ಕಾರ ಹೇಗಿತ್ತು ಅನ್ನೋ ದೃಷ್ಟಿಯಲ್ಲಿ ನೀವು ನೋಡಿದ್ರೆ ನಾವೇ ಹೇಳ್ತಾರೆ ನಿಮ್ಗೆ ಕರುಣೆ ಬರುತ್ತೆ, ನೀವು ಸೇಫ್ ಆಗಿರ್ತೀರಿ. ಬೇರೆಯವ್ರ ಶಾಪನೂ ತಗೊಳ್ಬೇಡಿ, ಯಾರಿಗೂ ಕೊಡಬೇಡಿ. ನದೋ ನಲೋ, ಕೊಡ್ಲು ಬೇಡಿ, ಏನೋ ತಗೊಳ್ಳು ಬೇಡಿ. बाप दादा आज सभी बच्चों को होमवर्क देते हैं, कभी भी किसी को आत्मा रूप में देखो. ಬಾಪ್ ದಾದವ್ರು ಇವತ್ತು ಎಲ್ಲ ಮಕ್ಕಳಿಗೂ ಹೋಮ್ ವರ್ಕ್ ಕೊಡ್ತಾ ಇದ್ದಾರೆ. ಯಾರನ್ನೇ ಆಗ್ಲಿ ಆತ್ಮ ರೂಪದಲ್ಲಿ ನೋಡಿ, ವರ್ತಮಾನ ಸಂಸ್ಕಾರ ರೂಪದಲ್ಲಿ ಯಾರನ್ನು ನೋಡಬೇಡಿ. ಆತ್ಮ ಕಹಾ तो उस आत्मा के भी निजी संस्कार है, उस निजी संस्कार के रूप में संबंध में भी आओ और दृष्टि में भी उसी दृष्टि से देखो. ये जो विघ्न पड़ते हैं, जिसके कारण पुरुषार्थ में तीव्रता नहीं आती है, तो अभी वृत्ति बदलेंगे, दृष्टि बदलेंगे, बातें समाप्त हो जाएगी. ನಾವೇ ಹೇಳ್ತಾರೆ ಆತ್ಮ ಅಂತ ಹೇಳಿದ್ರೆ ಆತ್ಮದ ನಿಜ ಸಂಸ್ಕಾರ ಏನು, ಒರಿಜಿನಲ್ ಸಂಸ್ಕಾರ ಏನು? ನಿಜ ಸಂಸ್ಕಾರದ ರೂಪದಲ್ಲಿ ಸಂಬಂಧದಲ್ಲಿ ಬನ್ನಿ. ದೃಷ್ಟಿಯಲ್ಲಿ ಮತ್ತು ವೃತ್ತಿಯಲ್ಲಿ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು? ಆತ್ಮದ ಒರಿಜಿನಲ್ ಸಂಸ್ಕಾರದ ದೃಷ್ಟಿಯಲ್ಲಿ ನೋಡಿ. ಏನು ವಿಘ್ನ ಬರುತ್ತೆ ಸಂಸ್ಕಾರದ ಕಾರಣದಿಂದ ಅದು ಸಮಾಪ್ತಿಯಾಗತ್ತೆ. ಬಾಪ್ ದಾದವರು ಮೊದಲು ಹೇಳಿದರೆ ಸದಾ ಬ್ರಾಹ್ಮಣ ಪರಿವಾರದಲ್ಲಿ ಏಕ್ ಕಾ ಏಕ್ ಚಲೋ, ಏಕ್ और भी बात बताते, पहले भी बताया तो कहाँ कहाँ संगठन में कभी कभी परदर्शन, परचिंतन और पर मत के तरफ आकर्षित हो जाते हैं. ಬಾವೆ ಹೇಳ್ತಾರೆ ಯಾರೇ ಆಗಿರ್ಲಿ ಪರಿವಾರದಲ್ಲಿ ಎಲ್ಲರೂ ಒಂದೇ, ನಿಮ್ಮೆಲ್ಲರ ಕರ್ತವ್ಯನೂ ಒಂದೇ. ಶುಭ ಭಾವನೆ ಶುಭ ಕಾಮನೆಯನ್ನ ಕೊಡಿ, ಶುಭ ಭಾವನೆ ಶುಭ ಕಾಮನೆಯನ್ನೇ ತಗೊಳ್ಳಿ. ಅಸಂಸ್ಕಾರ ನೋಡ್ತಾ ಹೋಗಿ. ಬಾವೆ ಹೇಳ್ತಾರೆ ಒಂದು ಮಾತು ಹೇಳ್ತೀನಿ, ಮೊದಲು ಹೇಳಿದ್ದೀನಿ,
ಕೆಲವೊಮ್ಮೆ ಸಂಘಟನೆಯಲ್ಲಿ ಏನ್ ಮಾಡ್ತಾರೆ, ಸಂಘಟನೆ ಸೇರಿದ ತಕ್ಷಣ ಪರದರ್ಶನ ಶುರು ಆಗುತ್ತೆ. ಅವ್ರೆಂಗೆ ಇವ್ರಂಗೆ ಎಲ್ಲೆಂಗೆ ಪರದರ್ಶನ, ಆಮೇಲೆ ಪರಚಿಂತನೆ, ಆಮೇಲೆ ಪರಮತ, ಇದ್ರ ಕಡೆ ಆಕರ್ಷಿತರಾಗ್ತಾರೆ. अब इन 3 पर तो काट दो, एक पर रखो व पर है पर उपकार. ಈ 3 ಪರ ಅನ್ನೋದನ್ನ ಕಟ್ ಮಾಡಿ ನಾವು ಹೇಳ್ತಾರೆ ಒಂದು ಪರನ ಇಟ್ಕೊಳ್ಳಿ, ಅದಾಗಿದೆ ಪರ ಉಪಕಾರ. ಪರೋಪಕಾರ ಮಾಡೋದು, ಪರ ಉಪಕಾರಿ ಆಗೋದು. ಬ್ರಾಹ್ಮಣರ ಸ್ವಮಾನನೇ ಪರೋಪಕಾರಿ. परदर्शन नहीं, ये कट काट दो, ये पर काट दो. ये तीनों बहुत नुकसान देते हैं. ಬ್ರಾಹ್ಮಣರ ಸ್ವಭಾವನೆ ಪರ ಉಪಕಾರಿ. ನಾವು ಹೇಳ್ತಾರೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪರದರ್ಶನನೂ ಮಾಡಂಗಿಲ್ಲ. ಈ ಪರ ಏನಿದೆಯಲ್ಲ 3, ಪರಚಿಂತನೆ, ಪರದರ್ಶನ, ಪರಮತ, ಈ 3 ಪರನು ಕಟ್ ಮಾಡಿ. ಈ 3 ಬಹಳ ಹಾನಿಕಾರಕ. ಆದ್ದರಿಂದ अपना स्वमान सदा यही याद रखो, मुझ ब्राह्मण आत्मा का स्वमान ही है पर उपकारी. ಆದ್ದರಿಂದ ತನ್ನ ಸ್ವಮಾನ ಸದಾ ನೆನ್ಪಿಟ್ಕೊಳ್ಳಿ, ನಾನು ಬ್ರಾಹ್ಮಣ ಆತ್ಮದ ಸ್ವಮಾನನೇ ಪರೋಪಕಾರಿ. 3 ಪರ ಕಟ್, ಒಂದು ಪರ ಉಪಕಾರಿ. दूसरे सीजन में बाप दादा हर एक बच्चे में ये परिवर्तन देखने चाहते हैं, हो सकता है. ಬಾಬಾ ಹೇಳ್ತಾರೆ ಮುಂದಿನ ಸೀಸನ್ ಅಲ್ಲಿ ಬಾಪ್ ದಾದವರು ಪ್ರತಿಯೊಂದು ಮಕ್ಕಳಲ್ಲಿ ಈ ಪರಿವರ್ತನೆಯನ್ನ ನೋಡ್ಲಿಕ್ಕೆ ಬಯಸ್ತಾರೆ. ಏನ್ ಪರಿವರ್ತನೆ? ಪರಚಿಂತನೆ, ಪರದರ್ಶನ, ಪರಮತ ಬಿಟ್ಟು ಪರೋಪಕಾರಿಯಾಗೋ ಪರಿವರ್ತನೆ ನೋಡ್ಲಿಕ್ಕೆ ಬಯಸ್ತಾರೆ. ಆಗುತ್ತಾ? ಬಾಪ್ ದಾದವ್ರು ಶುಭಾಶಯಗಳನ್ನು ಕೊಡ್ತಾರೆ. ಒಬ್ರು ಮತ್ತೊಬ್ಬರಿಗೆ ಅಟೆನ್ಷನ್ ತರಿಸ್ಕೊಡಿ ಏನ್ ಮಾಡ್ಬೇಕಂತ. ಪ್ರತಿದಿನ ರಾತ್ರಿ ಮಲಗಕ್ಕೆ ಮೊದಲು ನೋಡಿ, ಎಷ್ಟು ಚಿಕ್ಕದನ್ಸುತ್ತೆ, ಆದ್ರೆ ಜೀವನದಲ್ಲಿ ಬಹುದೊಡ್ಡ ಅದ್ಭುತ ಧಾರಣೆ ಇದು. ರಾತ್ರಿ ಮಲಗಕ್ ಮೊದಲು ಬಾಪ್ ದಾದವರಿಗೆ ಗುಡ್ ನೈಟ್ ಹೇಳಿ. ಪೆಹಲೆ ಅಪ್ನೆ ಸಾರೆ ದಿನ್ ಕಾ ಪೋತಾ ಮೇಲ್ ದೇನಾ ಹೈ. ಗುಡ್ ನೈಟ್ ಹೇಳಕ್ ಮುಂಚೆ ಮೊದಲು ಇಡೀ ದಿನದ ನಿಮ್ಮ ಚಾರ್ಟ್ ಅನ್ನ ಕೊಡ್ಬೇಕು. ಒಳ್ಳೇದ್ ಮಾಡಿದಿರೋ ಕೆಟ್ಟದ್ ಮಾಡಿದಿರೋ ಏನೇ ಮಾಡಿರ್ಲಿ, जो भी किया वह बाप को पोता मेल देके अपने बुद्धि को खाली करके गुड नाइट करना और बाप की याद में ही सो जाना है. ಬಾಬಾ ಹೇಳ್ತಾರೆ ಏನ್ ಮಾಡಿದಿರಿ ಬಾಬೋರಿಗೆ ಎಲ್ಲ ಪೋತಾ ಮೇಲ್ ಕೊಡಿ, ನಿಮ್ಮ ಬುದ್ಧಿ ಎಲ್ಲ ಖಾಲಿ ಮಾಡ್ಕೊಳ್ಳಿ, ಎಲ್ಲ ಬಾಬೋರಿಗೆ ಹೇಳ್ಬಿಟ್ಟು ಗುಡ್ ನೈಟ್ ಮಾಡಿ ಬಾಬೋರ ನೆನಪಲ್ಲಿ ಮಲ್ಕೊಳ್ಳಿ. ಫಿರ್ ಆಪ್ಕಿ ನೀಂದ್ ಬಹುತ್ ಅಚ್ಚಿ ಹೋಗಿ, ಅವಾಗ ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ. ಪೆಹಲೆ ಅಪ್ನೆ ಕೋ ಖಾಲಿ ಕರ್ನಾ, ಬುದ್ಧಿ ಮೇ ಕೊಯ್ ಬಾತ್ ನೈ ರಖನಾ. ಮೊದಲು ಬುದ್ಧಿ ಖಾಲಿ ಮಾಡ್ಬೇಕು, ದಿನಾ ರಾತ್ರಿ ಖಾಲಿ ಮಾಡ್ಬೇಕು. ಹೇಗ್ ದಿನ ಕಸ ಎಲ್ಲ ತಗೊಂಡು ಹೊರಗಡೆ ಹಾಕ್ತಿವಲ್ಲ, ನಾವು ಹೇಳ್ತಾರೆ ಹಂಗೆ ಮೊದಲು ಖಾಲಿ ಮಾಡಿ. ಬುದ್ಧಿಯಲ್ಲಿ ಯಾವುದೇ ಮಾತುಗಳನ್ನ ಇಟ್ಕೊಳ್ಬೇಡಿ. ಬಾಪಕ್ಕೆ ರೂಪ ಮೇ ಸಾರಾ ಪೋತಾ ಮೇಲ್ ಸಚ್ಚಿ ದಿಲ್ ಕಾ ದೇ ದಿಯಾ ತೋ ಆಪ್ಕೋ ಧರ್ಮರಾಜ್ಪುರಿ ಮೇ ಜಾನೆ ಕಿ ಅವಶ್ಯಕತಾ ನೈ ಪಡೇಗಿ. ಬಾಬಾ ಹೇಳ್ತಾರೆ ತಂದೆ ರೂಪದಲ್ಲಿ ಎಲ್ಲಾ ಲೆಕ್ಕನು ನೀವು ಸತ್ಯ ಹೃದಯದಿಂದ ಬಾಬೋರಿಗೆ ಕೊಟ್ಬಿಟ್ಟಿದ್ದಾದ್ರೆ ನೀವು ಧರ್ಮರಾಜಪುರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅಂದ್ರೆ ದಂಡ ಪಡೆಯೋ ಅವಶ್ಯಕತೆನೇ ಇಲ್ಲ. ಸತ್ಯ ಹೃದಯಿ ಮಕ್ಕಳಿಗೆ ಸಾಹೇಬ್ ರಾಜಿ ಆಗ್ತಾರೆ. ಇದೇ ಹೋಮ್ವರ್ಕ್ ನಿಮಗೆ ಸಿಕ್ಕಿರೋದು. ಒಂದು, ನಿಮ್ಮ ಪೂರ್ವಜ ಪೂಜ್ಯ ಸ್ವರೂಪವನ್ನ ಮುಂದಿಟ್ಕೊಂಡು ಸೇವೆ ಮಾಡ್ತಾ ಹೋಗಿ. सेवा चलते फिरते कर सकते हो. बाप ने देखा है जनक बच्ची ने तबीयत खराब होते कराची की सेवा में विशेष मनसा सकाशती. चाहे निमित्त कोई भी है लेकिन इसने प्रैक्टिकल में किया है. ಅದಕ್ಕೆ ಬಾಬೋರ್ ಒಂದು ಜಾನಕಿ ದಾದೀಜಿಯವರ ಉದಾಹರಣೆ ಹೇಳ್ತಾರೆ. ಯಾಕೆಂದ್ರೆ ನೀವೇ ಪೂರ್ವಜರು ಪೂಜ್ಯ ಸ್ವರೂಪದಲ್ಲಿದ್ದು ಸೇವೆ ಮಾಡ್ತಾ ನಡೀತಾ ಓಡಾಡ್ತಾನು ಮಾಡ್ಬೋದು. ಬಾಬೋರ್ ನೋಡ್ತಾರೆ ಜಾನಕಿ ದಾದಿಯವರು, ಜನಕ್ ಬಚ್ಚಿ ಅಂದ್ರೆ ಜಾನಕಿ ದಾದೀಜಿಯವರು ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಕರಾಚಿಯಲ್ಲಿದ್ದಾಗ ಸೇವೆಯಲ್ಲಿ ವಿಶೇಷ ಮನ್ಸ ಸಕಾಶ ಕೊಡೋ ಸೇವೆ ಮಾಡ್ತಾ ಇದ್ರು. ನಾವೇ ಹೇಳ್ತಾರೆ ಚಾಯೆ ನಿಮಿತ್ ಕೋಯಿ ಬಿ ಹೇ ಲೇಕಿನ್ ಇಸ್ನೇ ಪ್ರಾಕ್ಟಿಕಲ್ ಮೇ ಕಿಯಾ. ನಿಮಿತ್ತ ಯಾರೇ ಇದ್ದಿರ್ಬೋದು ಅವತ್ತು, ಆದ್ರೆ ಜಾನಕಿ ದಾದೀಜಿಯವರು ಎಲ್ಲವನ್ನ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ದಾರೆ. ವಹಾಕಿ ಆತ್ಮೋಂಕೋ ಸಕಾಶ ಮಿಲಿ, ಅಲ್ಲಿ ಆತ್ಮಗಳಿಗೆ ಸಕಾಶ ಸಿಕ್ತೋ ಅವ್ರ ಹಾಗೆ ಉಮಂಗ್ ಮೇ ಬಡ್ ರಹೆ. ಅಲ್ಲಿರೋ ಎಲ್ಲ ಆತ್ಮಗಳಿಗೂ
ದಾದೀಜಿಯವರು ವಿಶೇಷ ಸಕಾಶ ಕೊಡೋ ಸೇವೆ ಮಾಡಿದ್ರು. ಜೊತೆಗೆ ಇನ್ನೂ ಉತ್ಸಾಹ ಅವರಲ್ಲಿ ಹೆಚ್ಚುತ್ತಾ ಹೋಯಿತು. ऐसे बाप दादा ने प्रैक्टिकल एग्जाम्पल देखा. ಹೀಗೆ ಬಾಪ್ ದಾದವರು ಇಂತಹ ಮಕ್ಕಳ ಪ್ರಾಕ್ಟಿಕಲ್ ಉದಾಹರಣೆನ ನೋಡಿದ್ರು. तो आप सभी भी कर सकते हो. दुखी को चिल्लाने वाले को खुशी की लहर पहुंचा सकते हो. ನೀವು ಎಲ್ಲರಿಗೂ ಬಾಬಾ ಹೇಳ್ತಾರೆ ಸಕಾಶ ಕೊಡ್ಬೋದು. ಎಲ್ಲರಿಗೂ ಸಕಾಶ ಕೊಡ್ಬೋದು. ದುಃಖಿಗಳಿಗೆ, ಕೂಗ್ತಾ ಇರೋ ಆತ್ಮಗಳಿಗೆ ಖುಷಿಯ ಅಲೆನ ತಲುಪಿಸಿ. आपके भक्त आपको ही पुकार रहे हैं और हमारी देवी हमारा दिल कब आके रहम करेंगे. ಬಾಬಾ ಹೇಳ್ತಾರೆ ನಿಮ್ಮ ಭಕ್ತರು ನಿಮ್ಮನ್ನೇ ಕರೀತಾ ಇರೋದು. ನಮ್ಮ ಇಷ್ಟ ದೇವಿನೋ ದೇವತೆನೋ ಅಥವಾ ಯಾರೇ ಆಗ್ಲಿ ನಮ್ಮ ಮೇಲೆ ಯಾವಾಗ ಕರುಣೆ ತೋರಿಸ್ತಾರೆ. आपको सुनाई नहीं देता है लेकिन बाप को बहुत सुनाई देता है. ನಿಮಗೆ ಕಿವಿ ಕೇಳಿಸೋದಿಲ್ವಾ ಭಕ್ತರ ಕೂಗು, ದುಃಖಿ ಆತ್ಮಗಳ ಕೂಗು? ಬಾಬೋರಿಗಂತೂ ಪ್ರತಿ ಒಂದು ಮಾತು ಕೇಳಿಸುತ್ತೆ. ಹರ್ ಏಕ್ ಇಷ್ಟಕ್ಕೋ ಪುಕಾರ ರಹೆ. ಪ್ರತಿಯೊಬ್ಬರು ಆತ್ಮನು ಅವ್ರ ಇಷ್ಟ ದೇವತೆನ ಕರೀತಾ ಇದ್ದಾರೆ. आप नहीं जानते हो हमारे भक्त कौन से हैं लेकिन भक्त तो जानते हैं ना. ನಿಮಗೆ ಗೊತ್ತಿಲ್ಲ ನಮ್ಮ ಭಕ್ತರು ಯಾರು ಅಂತ, ಭಕ್ತರಿಗಂತೂ ನೀವ್ ಯಾರು ಅಂತ ಗೊತ್ತಿದೆ. ಅವ್ರು ಕರೀತಾರೆ. ಈ ಪ್ರತಿ ಒಂದು ಬ್ರಾಹ್ಮಣ ಆತ್ಮಗಳು ಮಕ್ಕಳೇನೆ. चाहे डीली है चाहे होशियार हो, भक्त आपके भी है लेकिन जड़ में बैठे हो ना. ನಾವೇ ಹೇಳ್ತಾರೆ ನೀವು ಡಲ್ ಇದ್ದೀರೋ ಬುದ್ಧಿವಂತರಿದ್ದೀರೋ, ಆದ್ರೆ ಭಕ್ತರಂತೂ ನೀವೇ. ಏಕೆಂದ್ರೆ ನೀವು ಬುಡದಲ್ಲಿ ಕುತ್ಕೊಂಡಿದ್ದೀರಿ. ನಿಮ್ದು ಸಕಾಶದ ಪಾರ್ಟ್ ಇದೆ. ಸೊ ಅವಿ ಮನ್ಸಾ ಸೇವಾಕೋ ಬಡಾವು. ಈಗ ನಿಮ್ಮ ಮನ್ಸಾ ಸೇವೆನ ಹೆಚ್ಚಿಸ್ಕೊಳ್ಳಿ. ಎಷ್ಟು ಬ್ಯುಸಿಯಾಗಿರ್ಲಿಕ್ಕೆ ಸಾಧ್ಯ ಅಷ್ಟು, ಎಷ್ಟು ಬ್ಯುಸಿ ಇರ್ತೀರಿ ಅಷ್ಟು ನಿರ್ವಿಘ್ನವಾಗಿರ್ತೀರಿ. ಮಾಡಕ್ಕಾಗುತ್ತಾ? ಮನ್ಸಾ ಸೇವಾ ಕರ್ನ ಜಾನ್ತೆ ಹೋನ. ಮನ್ಸಾ ಸೇವೆ ಮಾಡಕ್ ಎಲ್ಲರಿಗೂ ಬರುತ್ತಲ್ವಾ? चाहे पुजारी बनेंगे चाहे राज्य अधिकारी बनेंगे, दोनों का आधार अभी की सेवा है. ನೀವು ಪೂಜಾರಿಗಳಾಗ್ತಿರೋ ಅಥವಾ ಭವಿಷ್ಯದ ರಾಜ್ಯ ಅಧಿಕಾರಿಗಳಾಗ್ತಿರೋ, ಬಾಬಾ ಹೇಳ್ತಾರೆ ಎರಡಕ್ಕೂ ಆಧಾರ ಈಗ ನೀವು ಮಾಡೋ ಸೇವೆ, ಸಂಗಮ್ ಯುಗಿ ಸೇವೆ. अभी की अवस्था अभी का बोल अभी का संबंध संपर्क है. इसीलिए बाप दादा यही चाहते कि जितना परसेंट अभी है उससे बढ़नी चाहिए. ಬಾಬಾ ಹೇಳ್ತಾರೆ ಈಗ ರಾಜ್ಯ ಅಧಿಕಾರಿನೂ ಹಾಕ್ತಿರಿ, ಬಾಬಾ ಹೇಳ್ತಾರೆ ಪೂಜಾರಿನೂ ಹಾಕ್ತಿರಿ, ಆದ್ರೆ ಅದಕ್ಕೆ ಆಧಾರ ಇಲ್ಲಿದೆ ಸೇವೆ. ಇವಾಗಿನ ಸ್ಥಿತಿ, ಇವಾಗಿನ ಮಾತು, ಇವಾಗಿನ ನಿಮ್ ಸಂಬಂಧ ಸಂಪರ್ಕ ಬಾಪ್ ದಾದಾ ಇದನ್ನೇ ಬಯಸ್ತಾರೆ. ಯಾರೆಷ್ಟು ಪರ್ಸೆಂಟಲ್ಲಿ ಈಗ ಎಷ್ಟು ವೃದ್ಧಿ ಮಾಡ್ಕೋಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಯಾಕೆಂದ್ರೆ ಸಂಪಾದನೆ ಮಾಡ್ಕೊಳಕ್ಕೆ ಜನ್ಮ ಜನ್ಮಾಂತರಕ್ಕೆ ಕೂಡಿಟ್ಕೊಳಕ್ಕೆ ಇದೆ समय ಇದು. वैसे तो बाप दादा पहले से ही कहते करना है तो अभी करो, कभी नहीं. ಬಾಪ್ ದಾದವರಂತೂ ಮೊದಲೇ ಹೇಳಿದ್ದಾರೆ, ಯಾವಾಗ ಅಂತ ಹೇಳ್ಬೇಡಿ, ಏನೇ ಮಾಡಿದ್ರು ಇವಾಗ. ಬಾಪ್ ದಾದಾ ಕೋ ಕವಿ ಕೆ ಗೀತ್ ಬಹುತ್ ಸುನಾತೆ ಹೈ. ಬಾಪ್ ದಾದವರಿಗೆ ಯಾವಾಗ ಅನ್ನೋ ಹಾಡು ತುಂಬಾ ಹಾಡ್ತಾರೆ. ಬಹಳಷ್ಟು ಮಕ್ಕಳು, ಒಳ್ಳೊಳ್ಳೆ ಮಕ್ಕಳು ಹೇಳ್ತಾರೆ. लेकिन बाप दादा को कभी के गीत अच्छे नहीं लगते हैं. ಬಾಪ್ ದಾದವರಿಗೆ ಯಾವಾಗ ಅನ್ನೋ ಈ ಹಾಡು ಇಷ್ಟನೇ ಇಲ್ಲ. ಏನ್ ಇಷ್ಟ ಬಾಬು ಅವರಿಗೆ? ಈಗ. अभी अभी के गीत अच्छे लगते हैं, तुरंत दान महापुण्य, तो समझा अभी क्या करना है. ಬಾಬಾ ಹೇಳ್ತಾರೆ ಈಗೀಗ ಅನ್ನೋ ಹಾಡು ತುಂಬಾ ಚೆನ್ನಾಗಿರುತ್ತೆ. ಏಕೆಂದ್ರೆ ಈಗೀಗ ಈಗಲೇ ಮಾಡೋದು ಚೆನ್ನಾಗಿರುತ್ತೆ. ತುರಂತ ದಾನಕ್ಕೆ ಮಹಾಪುಣ್ಯ ಅಂತ ಹೇಳೋದು ಗೊತ್ತಾಯ್ತಾ? ಈಗ ಏನ್ ಮಾಡ್ಬೇಕಂತ ಒಳ್ಳೇದು. बाप दादा सभी चारों ओर के बच्चों को देख खुश भी होते हैं क्योंकि बाप दादा बच्चों के सिवाय अकेला कुछ नहीं कर सकते हैं. बाप दादा ಎಲ್ಲ ನಾಲ್ಕು ಕಡೆ ಇರೋ ಮಕ್ಕಳನ್ನ ನೋಡಿ ಖುಷಿ ಆಗುತ್ತೆ. ಏಕೆಂದ್ರೆ ಬಾಪ್ ದಾದಾ ಮಕ್ಕಳ ವಿನಃ ಒಬ್ರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಬಯಸೋದು ಇಲ್ಲ. इसीलिए हर रोज बच्चों का आह्वान करते रहते हैं. ಆದ್ದರಿಂದ ಪ್ರತಿನಿತ್ಯನೂ ಬಾಬೋರ್ ಮಕ್ಕಳನ್ನೇ ಆಹ್ವಾನ ಮಾಡ್ತಾರೆ. ತೀವ್ರ ಪುರುಷಾರ್ಥಿ ಮಕ್ಕಳು, ಮಧುರ ಮಕ್ಕಳು, ಬಾಬೋರಿಗೆ ಪ್ರಿಯವಾದ ಮಕ್ಕಳು. ಅಬ್ ಚಲೋ ನಡೀರಿ ಹೋಗೋಣ ಮನೆಗೆ ವಾಪಸ್ ಅಂತ.
अच्छा, चारों ओर के बच्चों को बाप दादा देखकर ನಾಲ್ಕು ಕಡೆ ಇರ್ತಕ್ಕಂಥ ಮಕ್ಕಳನ್ನು ಬಾಪ್ ದಾದವ್ರು ನೋಡಿ ಮನಸ್ಸಲ್ಲಿ ಚಾಹೆ ಸನ್ಮುಖ ಬೈಟೆ ಹೇ ಸನ್ಮುಖದಲ್ಲಿ ಕೂತಿದ್ದೀರಾ ಅಥವಾ ಎಲ್ಲೇ ಕೂತಿದ್ದೀರಿ, ಆದ್ರೆ ಎಲ್ಲ ಮಕ್ಕಳು ಬಾಬೂರ ನೆನಪಲ್ಲಿ. ಅವ್ರ ಬಾಪ್ ಕೋ ಭಿ ಕೌನ್ ಯಾದ್ ಹೇ, ಚಾರೋ ಓರ್ ಕೆ ಬಚ್ಚೆ ಯಾದ್ ಹೇ. ಬಾಬಾ ಹೇಳ್ತಾರೆ, ತಂದೆಗೂ ಯಾರು ನೆನ್ಪಿರ್ತಾರೆ, ನಾಲ್ಕು ಕಡೆ ಇರೋ ಮಕ್ಕಳೇ ನೆನ್ಪಿರ್ತಾರೆ. ಏಕೆಂದ್ರೆ बाप हर बच्चे के लिए यही आशा रखते हैं, हर एक बच्चा बाप समान बनना ही है. ಏಕೆಂದ್ರೆ ಬಾಬಾ ಪ್ರತಿಯೊಂದು ಮಕ್ಕಳ ಬಗ್ಗೆ ಇದೇ ಆಸೆ ಇಟ್ಕೊತಾರೆ, ನನ್ನ ಪ್ರತಿಯೊಂದು ಮಕ್ಕಳು ತಂದೆ ಸಮಾನ ಆಗ್ಬೇಕು. बाप की हर एक बच्चे में जो आशाएं है वह जानता है नंबरवार है, लेकिन फिर भी अपने नंबर अनुसार भी संपन्न तो बनना है. ಬಾಬೋರ್ ಪ್ರತಿಯೊಂದು ಮಕ್ಕಳ ಮೇಲೆ ಆಸೆ ಇದೆ, ಎಲ್ಲರೂ ನಂಬರ್ 1 ಬರಬೇಕು, ಆದ್ರೆ ನಂಬರ್ ವಾರ್ ಇದ್ದೀರಿ, ಆದ್ರೆ ತನ್ನ ನಂಬರ್ ಅನುಸಾರ ಅಂತೂ ಎಲ್ಲರೂ ಸಂಪನ್ನ ಆಗ್ಲೇಬೇಕು. ಪ್ರತಿಯೊಬ್ಬರ ಪುರುಷಾರ್ಥವನ್ನ ನೋಡಿದ್ರೆ ಕ್ಯಾ ಕ್ಯಾ ಕರ್ ರಹೆ ಬಾಪ್ ಕೋ ಬಹುತ್ ಪ್ಯಾರ್ ಆತಾ ಹೈ, ಏನೇನ್ ಮಾಡ್ತಾ ಇದ್ದೀರಿ ಪುರುಷಾರ್ಥ ಅಂತ ನೋಡಿದ್ರೆ ಬಾಬೋರಿಗೆ ತುಂಬಾ ಪ್ರೀತಿ ಬರುತ್ತೆ. ಅದರಲ್ಲೂ ಮಕ್ಕಳು ಯಾವಾಗ ಪರಿಶ್ರಮ ಪಡ್ತಾರಲ್ಲ, ಬಹುತ್ ಪ್ಯಾರ್ ಆತಾ ಈ ಮೆಹನತ್ ಸೆ ಚೂಟ್ ಜಾಯ್. ಮಕ್ಕಳು ಕಷ್ಟಪಡೋದು ನೋಡಕ್ಕೆ ರೆಡಿ ಇಲ್ಲ, ನೋಡಿದ್ರೆ ತುಂಬಾ ಪ್ರೀತಿ ಬರುತ್ತೆ ಮತ್ತು ಕರುಣೆ ಬರುತ್ತೆ, ಇವ್ರ ಈ ಪರಿಶ್ರಮದಿಂದ ಬಿಡುಗಡೆ ಆಗ್ಲಿ ಅಂತ. ಪ್ಯಾರ್ ಮೇ ಖೋ ಜಾಯ್, ಪ್ಯಾರ್ ಮೇ ಮೆಜಾರಿಟಿ ಪಾಸ್ ಹೇ, ಲೇಕಿನ್ ಬಾತೋ ಮೇ ಆ ಜಾತೆ ತೋ ಬಾಪ್ ಕೋ ಭೂಲ್ ಜಾತೆ ಹೇ. ಪ್ರೀತಿಯಲ್ಲಿ ಮುಳುಗೋಗ್ಬಿಡಿ, ಏಕೆಂದ್ರೆ ನಾವೇ ಹೇಳೋದು ಇದಕ್ಕೆ ಸ್ವಲ್ಪ ಸಮಯ ಬೇಕು. ಪರಿಶ್ರಮದಿಂದ ಮುಕ್ತರಾಗಿ ಬಾಬೋರ್ ಪ್ರೀತಿಯಲ್ಲಿ ಮುಳುಗ್ಬಿಡಿ. ಪ್ರೀತಿಯಲ್ಲಿ ಮೆಜಾರಿಟಿ ಪಾಸ್ ಇದ್ದೀರಿ, ಆದ್ರೆ ಏನೇ ಮಾತುಗಳು ಬರ್ಲಿ ಬಾಬೋರನ್ನ ಮರಿಬೇಡಿ, ಆದ್ರೆ ಮಕ್ಕಳು ಮರ್ತು ಬಿಡ್ತಾರೆ. ಅಚ್ಚ, ನಾಲ್ಕು ಕಡೆ ಇರ್ತಕ್ಕಂಥ ಮಕ್ಕಳು ಬಾಪ್ ದಾದವರ ಪದಮ ಗುಣದಷ್ಟು ಪ್ರೀತಿ, ಹೃದಯದ ಪ್ರೀತಿ ಸ್ವೀಕಾರ ಮಾಡಿ ಸಬಿಕೋ ಎಲ್ಲರಿಗೂ ಮಾಲೀಕ ಮಕ್ಕಳಿಗೆ ಬಾಬಾ ಲಕ್ಷದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಹಾರ್ತಾ ಹೋಗಿ, ಬೇರೆಯವರನ್ನು ಹಾರಿಸ್ತಾ ಹೋಗಿ. ವರದಾನ: ಸ್ವಸ್ಥಿತಿಯಿಂದ ಸರ್ವ ಪರಿಸ್ಥಿತಿಗಳನ್ನು ಪಾರ್ ಮಾಡವರೇ ನಿರಾಕಾರಿ ಅಲಂಕಾರಿ ಭವ. ಹೇಗೆ ಅಲಂಕಾರಿ ಹಾಗೆ ಎಂದು ದೇಹ ಅಹಂಕಾರಿಗಳು ಆಗಬಾರ್ದು. ನೀವೆಲ್ಲರೂ ಅಲಂಕಾರಿಗಳು. जो कभी देह अहंकारी नहीं बन सकते, ಎಂದು ದೇಹ ಅಹಂಕಾರಿ ಆಗಕ್ಕೆ ಸಾಧ್ಯ ಇಲ್ಲ. ನಿರಾಕಾರಿ ಹಾಗೂ ಅಲಂಕಾರಿಯಾಗಿರಿ. ಇದೇ ಮನ್ಮನಾಭವ ಮಧ್ಯಾಜಿ ಭವ. ಯಾವಾಗ ಈ ತರ ಸ್ವಸ್ಥಿತಿಯಲ್ಲಿ ಸದಾ ಸ್ಥಿತವಾಗಿರ್ತಿರೋ ಆಗ ಸರ್ವ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗುತ್ತೆ. ಇದರಿಂದ ಅನೇಕ ಹಳೆ ಸ್ವಭಾವ संस्कारಗಳು समाप्तियागते. स्व में आत्मा का भाव देखने से भाव स्वभाव की बातें समाप्त हो जाती है. ಯಾವಾಗ ಸ್ವಯಂ ಆತ್ಮ ಭಾವದಲ್ಲಿ ನೋಡ್ತಿರೋ ಆಗ ಭಾವ ಸ್ವಭಾವದ ಎಲ್ಲ ಮಾತುಗಳು ಸಮಾಪ್ತಿಯಾಗತ್ತೆ. और सामना करने की श्रेष्ठ शक्तियां स्वयं में आ जाती हैं. ಆವಾಗ ಎದುರಿಸುವಂತಹ ಶ್ರೇಷ್ಠವಾದ ಶಕ್ತಿ, ಸರ್ವ ಶಕ್ತಿಗಳು ಸ್ವತಃ ನಿಮ್ಮಲ್ಲಿ ಬರುತ್ತೆ. ಯಾವಾಗ ಸ್ವಸ್ಥಿತಿಯಿಂದ ಸರ್ವ ಪರಿಸ್ಥಿತಿನ ಪಾರ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿರಾಕಾರಿ ಆತ್ಮ ಅಲಂಕಾರಿಯಾಗಿ ಕಾಣಿಸ್ತದೆ. ಸ್ಲೋಗನ್: ಸಂಕಲ್ಪ ಕಾ ಏಕ್ ಕದಂ ಆಪ್ಕಾ, ಸಹಯೋಗ್ ಕೆ 1000 ಕದಂ ಬಾಪ್ ಕಾ. ಸಂಕಲ್ಪದ ಒಂದು ಹೆಜ್ಜೆ ನಿಮ್ದು, ಸಹಯೋಗದ 1000 ಹೆಜ್ಜೆ ತಂದೆದು. अभी इशारे जो अपनी व दूसरों की बीती को नहीं देखते, सेकंड में फुल स्टॉप लगाते हैं. ತನ್ನದಾಗ್ಲಿ ಬೇರೆಯವ್ರದಾಗ್ಲಿ ಕಳೆದೋಗಿರೋ ಮಾತುಗಳನ್ನ ನೋಡಬೇಡಿ, ಏಕೆಂದ್ರೆ ಅದಕ್ಕೆ ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಇಡಿ. ಯಾರು ಸರಳ ಚಿತ್ತರೋ ಹಾಗೂ ಸರಳ ಚಿತ್ತರಿದ್ದು ಅವರ ನಯನಗಳಲ್ಲಿ, ಅವರ ಮುಖದಲ್ಲಿ, ಅವರ ಚಲನೆಯಲ್ಲಿ ಮಧುರತೆ ಹಾಗೂ ಹರ್ಷಿತ ಮುಖತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತೆ. ಈ ತರ ಸರಳ ಚಿತ್ತ ಸ್ಥಿತಿ
दूसरों को भी सरल चित्त बना देते हैं ಬೇರೆಯವ್ರನ್ನ ನೀವು ಸರಳ ಚಿತ್ತರನ್ನಾಗಿ ಮಾಡಬಹುದು सरल चित्त आगोदर अर्थ जो सरल चित्त मना जो बात सुनी देखी कि वह सार युक्त हो और सार को भी हटाए सरल चित्तರು ಅಂದ್ರೆ ಯಾವುದೇ ಮಾತು ಕೇಳ್ತೀರಿ ನೋಡ್ತೀರಿ ಅಂದ್ರೆ ಆ ಸಾರ ಮಾತ್ರ ತಗೊಳ್ಳಿ ವಿಸ್ತಾರದ ಮಾತುಗಳನ್ನ ಬಿಟ್ಟುಬಿಡಿ ಇದು ವಿಶೇಷವಾಗಿ ತಾವೇ ಹೇಳೋದು ಆತ್ಮದೃಷ್ಟಿಯಲ್ಲಿ ನೋಡಿ ಯಾವುದೇ ಕಳೆದೋಗಿರೋ ಮಾತಿಗೆ ಫುಲ್ ಸ್ಟಾಪ್ ಇಡಿ ಸರಳ ಚಿತ್ತರು ಆಗಿರ್ತೀರಿ ಸರಳ ಚಿತ್ತರು ಅಂದ್ರೆ ಅವರ ನಯನಗಳು ಮಾತುಗಳು ಚಲನೆ ಎಲ್ಲದರಲ್ಲೂ ಮಧುರತೆ ಹರ್ಷಿತ ಮುಖತೆ ಇರುತ್ತೆ ಪ್ರತ್ಯಕ್ಷ ರೂಪದಲ್ಲಿ ನೋಡಕ್ಕೂ ಕಾಣಿಸುತ್ತದು ಆ ಸರಳ ಚಿತ್ತ ಸ್ಥಿತಿ ಇರೋರೇ ಬೇರೆಯವರಿಗೂ ಸರಳ ಚಿತ್ತರನ್ನಾಗಿ ಮಾಡ್ತಾರೆ ಸರಳ ಚಿತ್ತ ಅಂದ್ರೆ ಯಾವ ಮಾತು ಹೆಂಗ್ ಕೇಳ್ತೀರಿ ಹೆಂಗ್ ನೋಡ್ತೀರಿ ನಾವೇ ಹೇಳ್ತಾರೆ ಅದರ ಸಾರಯುಕ್ತವಾಗಿರ್ಬೇಕು ಮತ್ತೆ ಸಾರ ಮಾತ್ರ ನೀವು ತಗೊಳ್ಳಿ ಆವಾಗಲೇ ನೀವು ಸದಾ ಹರ್ಷಿತವಾಗಿರ್ಲಿಕ್ಕೆ ನಿಮ್ಮ ನೇಚರನ್ನು ಸರಳ ಮತ್ತು ಸಹನಶೀಲ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಪೂರ್ವಜ ಪೂಜ್ಯ ಅನ್ನೋ ಸ್ವಮಾನದಲ್ಲಿದ್ದು ಮನಸ್ಸಿಂದ ಸರ್ವರಿಗೂ ಪಾಲನೆ ಮಾಡಿ ಇಡೀ ವೃಕ್ಷಕ್ಕೆ ಸಕಾಶ ಕೊಡಿ ಬಾಬೋರ್ನ ಇದರಲ್ಲಿ ಫಾಲೋ ಮಾಡಿ ಈ ಸ್ವಮಾನನ ಎಂದು ಮರಿಬೇಡಿ ನಾನು ಪೂರ್ವಜ ಹಾಗೂ ಪೂಜ್ಯ ಈ ವೃಕ್ಷದಲ್ಲಿ ನನ್ನ ಸ್ಥಾನ ಎಲ್ಲಿದೆ ಅಂತ ನೋಡಿ ನಿಮ್ಮಷ್ಟು ಪೂಜೆ ನಿಮ್ಮಷ್ಟು ಗಾಯನ ಇನ್ಯಾರ್ದು ಆಗೋದಿಲ್ಲ ದೇವತೆಗಳದಷ್ಟು ಅದಕ್ಕೋಸ್ಕರ ನೀವೇ ನಿಮ್ಮನ್ನ ನೋಡಿ ಜೊತೆಗೆ ಯಾರನ್ನೇ ನೋಡ್ತೀರಿ ಅವರ ಒರಿಜಿನಲ್ ಸಂಸ್ಕಾರದೊಂದಿಗೆ ಎಲ್ಲರನ್ನು ನೋಡಿ ಅಚ್ಚ ಓಂ ಶಾಂತಿ